माई. काय म्हणतायत महाराज. ब्रह्ममूर्ती संत जगी अवतरली, उद्धाराय आली दीन जन. ब्रह्मादिक त्याची वंदी पाये वाणी, नाम घेता वदनी दोष जाती. होका दुराचारी विषय तो सत, संत चारी विषय तो संत करपी तरित उदरती. ब्रह्मादिक त्याची वंदी पाये वाणी, नाम गीता वदनी दोष जाती. अखंडित नाम त्याची वास पाये, निषेधिनी ध्याये संत संग. ब्रह्मादिक त्याची वंदी पाये वाणी, नाम गीता वदनी दोष जाती. विठोबा कुमाई, विठोबा कुमाई. इंदलिका विधान देव ब्रह्ममूर्ती संत जगी अवतरी, उद्धाराय आली दीन जन. ಯಾವ ಸಂತ ಶಿರೋಮಣಿಯಾದಂತ ನಾಮದೇವ್ರ ಯಾರ ಬಂದ್ ನೋಡ್ರಿ. ಸಂತ ಶ್ರೇಷ್ಠ ನಾಮದೇವ್ರ ಯಾರು ಹಿಂಗಂತಾರಲ್ಲ, ಬ್ರಹ್ಮಮೂರ್ತಿ ಸಂತ ಜಗಿ ಅವತರಲಿ, ಉದ್ಧಾರಾಯ ಆಲಿ ದೀನ ಜನ. ಆಗಾಯ ಪ್ರವಚನ ಹೇಳಿದ್ರು ಸಂತರ ಸಾಮಾನ್ಯರಲ್ಲ, ಸ್ವತಃ ಸಂತರಿದ್ರು. ಯಾರು? ನಾಮದೇವ್ರ. ಯಾರು? ಸಾಮಾನ್ಯ ಇದ್ರಿಕಿಲ್ಲ ಅವರು. ಸದಾ ಕಾಲ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೊಂಡು ಹುಟ್ಟಿದಾಗಿಂದ ಭಗವಂತನ ನಾಮಸ್ಮರಣೆ ಮಾಡಿದಂತ ನಾಮದೇವ್ರ ಯಾರು ನೋಡ್ರಿ. ಒಂದ್ ದಿವ್ಸ ಏನೋ ಅಡ್ತನ ಬಂದು ತನ್ನ ತಂದಿ ಬ್ಯಾರೆ ಊರಿಗೆ ಹೋದ. ತಾಯಿ ಏನ್ ಮಾಡಿಗಳು, ಹೋಗಿ ನಾಮ ಪರಮಾತ್ಮ ನಿವೇದಿ ತೋರ್ಸ್ಕೊಂಬ ಅಂತ. ಪರಮಾತ್ಮಾಗ ನಿವೇದಿ ತೋರ್ಸ್ಕೊಂಬ ದಿವ್ಸ ನೇಮ್ ನೋಡ್ರಿ. ಯಾಕಂದ್ರೆ ವಾರ್ಕರಿ ಮಂತ ಅಂದಾಗ ದೇವರಿಗೆ ನಿವಾದಿ ತೋರ್ಸಲ್ಲ, ಪ್ರಸಾದ ಸ್ವೀಕಾರ ಮಾಡೋದಲ್ರಿ. ಇದು ವಾರ್ಕರಿ ನೇಮ. ಹಂಗ ಸ್ವಂತ ಶಿರೋಮಣಿ ನಾಮದೇವ್ರ ಯಾರು, ಅವ್ರ ಮನ್ಯಾಗ ಏನಿತ್ರಿ, ದಿವಸ ಒಂದು ನೇಮ್ ಇತ್ತು. ಪಾಂಡುರಂಗನ ನಿವಾದಿ ತೋರ್ಸಲ್ಲ, ಅವ್ರ ಸಾರಿ ಸ್ವೀಕಾರ ಮಾಡ್ತಿರ್ಕಿಲ್ಲ ನೋಡ್ರಿ. ತಾಯಿ ಆಜ್ಞಾ ಮಾಡಿದ್ಕೊಳ್ಳಿ ಅಂತ ನೋಡ್ರಿ. ಅದು ನಿವಾದಿ ತಾಟ್ ತಗೊಂಡ್ ಹೋಗಿ ಪರಮಾತ್ಮನ ಮುಂದೆ ಏನು ನೀವ್ ಮಾಡ್ಬೇಕು ಆ ಪ್ರಕಾರವಾಗಿ ನೀರು ಬಿಟ್ಟ ತಗೋ ಪರಮಾತ್ಮ ಅಂತ. ನಾಮದೇವ್ರ ಯಾರು? ತಗೋ ಪರಮಾತ್ಮ ಅಲ್ಲ, ಪಾಷಾಣ ರೂಪದಿಂದ ನಿಂತಂತ ಪರಮಾತ್ಮ ಇನ್ನ ನಿರ್ಗುಣ ಒಳಗೆ ಇದ್ದಂತ ಪರಮಾತ್ಮ ಇನ್ನು ಸಗುಣ ಒಳಗೆ ಬರ್ತಾನ್ರಿ. ಈಗ ಸದ್ಯ ನೀವು ಈಗ ನೋಡ್ರಿ, ಪರಮಾತ್ಮ ಏನದನು ಪಾಷಾಣ ರೂಪದಿಂದ ನಿಂತಾನ. ಮುಂದೆ ಏಡಿ ಒಂದು ತಾಟ್ ಇಟ್ಕಾಸಿ ತಗೋರಿ ಪರಮಾತ್ಮ ಅಂತ ತಗೊಂಡ್ರು ತಿಂತಾನ್ರಿ. ಅದು ಸಂತ ಹೆಂಗದ ನೋಡ್ರಿ, ಎಷ್ಟು ಸಾಮರ್ಥ್ಯವನಂತ ಸಂತ ಅದಾರ ನೋಡ್ರಿ. ನಾಮದೇವ್ರ ಯಾರಂತಾರು, ಪರಮಾತ್ಮ ಎಡಿ ತಂದೇನಿ ದಿವಸ ನಮ್ಮಪ್ಪ ಯಾವ ರೀತಿ ಎಡಿ ತೋರಿಸ್ತಾನೋ ಆ ರೀತಿ ತೋರಿಸಿ ನೀನು ಊಟ ಮಾಡಿಸ್. ಅದೇ ರೀತಿ ನಾ ಇವತ್ತು ನೀನು ಎಡಿ ತಗೊಂಬಂದು ನಿನ್ ಮುಂದಿಟ್ಟೇನಿ ತಗೋಪ ಅಂತ ನಾಮದೇವ್ರ ಯಾರು. ತಗೋ ಅಂದ್ಕೊಳ್ಳಿ ಅಂದ ನೋಡ್ರಿ. ಒಮ್ಮೆ ಆತ್, 2 ಸರಿ ಆತ್, ಅರ್ಧ ತಾಸ ಆತ್, 10 ನಿಮಿಷ ಆತ್, ಅರ್ಧ ತಾಸ ಆತ್, ಪುಣೆ ತಾಸ ಆತ್, ತಾಸ ಗಂಟೆ ತಗೋನಂದ್ರ ಪರಮಾತ್ಮ ತಗೋಣನ್ರಿ. ತಗೋಲಿ ನೋಡ್ರಿ. ನಿಷ್ಠಾವಂತ ಈ ಭಾತ ಕಾಲ ವಿಲಾದ, ಈ ಭಾತ ಕಾಲ ವಿಲಾದ, ಈ ಭಾತ ಕಾಲ ಕಾಲ ಈ ಭಾತ ಕಾಲ
विठल दही भात काल भात काल विला दही भात काल विला बा ತಂದೆ प्रसाद तगो देवी देवी बा विठ्ठल दही भात काल ತಂದು ಎಡಿ ಇಟ್ಟೇನೆ ಪರಮಾತ್ಮ ತಗೋ ಅಂತ ಎಷ್ಟು ಒಂದ್ ತಾಸು ಗಟ್ಲೆ ಕೂಡ ಪರಮಾತ್ಮ ನೋಡ್ರಿ ಬರ್ಲಿಲ್ಲ ಇನ್ನು ನಿರ್ಧಾರಕ್ಕೆ ಬಂದ್ ನೋಡ್ರಿ ಇನ್ನು ಜರ್ ನೀ ಬಂದ್ ಈ ಎಡಿ ಸ್ವೀಕಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀ ತಗೋಲಿಕ್ಕಂದ್ರ ನಾನೇನ್ ಮಾಡ್ತೇನೆ ನಿನ್ನ ಚರಣಕ್ಕೆ ನಾನು ಮಸ್ತಕ್ ಜಜ್ಜಿ ಪ್ರಾಣ ತ್ಯಾಗ ಮಾಡ್ಬಿಡ್ತೀನಿ ನೋಡ್ರಿ ನಿರ್ಧಾರಕ್ಕೆ ದೇಹ ದಾವೋ ಅಥವಾ ರಾಹು ಪಾಂಡುರಂಗಿ ದೃಢ ಭಾವು ಪರಮಾತ್ಮನ ಚರಣ ಬಿಡುಲು ಅಂತ ಹೇಳ್ತಾರ ಬೇಕಾದಾಗ್ಲಿ ಅದು ಬೇಕಾದಂತ ಕಷ್ಟ ಬಂದ್ರು ಸದೇಕ ನಾವು ನಿನ್ನ ಚರಣ ಬಿಡುದಿಲ್ಲ ಸಂತ ಮಾತ್ಮರಂತ ನೋಡ್ರಿ ಅದಕ್ಕೆ ನಾಮದೇವ್ರ ಯಾರು ದೇವ್ರ ಮುಂದೆ ವಿನಂತಿ ಮಾಡ್ಕೊಳಕತ್ತಾರ ಪರಮಾತ್ಮ ಯಾಕಂದ್ರ ನಾ ಹಂಗ ನೀನ್ ಉಣಸಲ್ದ ಹೋದ್ನಪ್ಪ ಅಂದ್ರ ನನಗ್ ಮನ್ಯಾಗ ಬಡಿತಾರಂತ ಅಲ್ಲಿ ಬಡ್ಸೋಳಕ್ಕಿಂತ ಇಲ್ಲೇ ನಿನಗ್ ನೀವು ಊಟ ಮಾಡ್ಸೇ ಹೋಗ್ಬೇಕು ನಾ ಪ್ರಸಾದ್ ತಿನ್ಸೇ ಹೋಗ್ಬೇಕು ಪ್ರಸಾದ್ ಕೊಟ್ಟು ಹೋಗ್ಬೇಕು ಅಂತೇಳಿ ನಿರ್ಧಾರಕ್ಕೆ ಬರ್ತಾರ ನೋಡ್ರಿ ನಿರ್ಧಾರಕ್ಕೆ ಬಂದ್ಕೊಳ್ಳಿ ಅಂದ್ರ ಪರಮಾತ್ಮಕ್ ದಯಾ ಬರ್ತೈತಿ ನೋಡ್ರಿ ಯಾವ ದ್ರೌಪದಿ ತಾಯಿ ಸಭದೊಳಗೆ ಏನೈತ್ಲಾ ಸಿರಿ ಹೇಳಾಕತ್ತಿದ್ರು ಒಂದ್ ಕೈಲಿ ಸಿರಿ ಕೃಷ್ಣ ಕೃಷ್ಣ ಅನ್ನಕತ್ತಿದ್ರು ಪರಾಮ್ ಕುಂತಿದ್ವಿ ಪರಮಾತ್ಮ ಏನ್ ವಿಚಾರ ಮಾಡ್ಲಿಲ್ಲ ನಾರದ್ರು ಬಂದ್ರು ಅಲ್ಲ ನೀ ಸಖಿಯಂತಿ ನಿನ್ನ ಭಕ್ತರಂತಿ ನೀನು ಭಕ್ತರನ್ನಾಕತ್ತಿ ನೀ ರಕ್ಷಣೆ ಮಾಡಾಕ ಅದಿನಂತಿ ಮತ್ ನೋಡ್ರಿ ಅಲ್ಲಿ ಏನಾಗಕತ್ತೈತಿ ಇಲ್ಲ ರಾಮ್ ಕುಂತಿಲ್ಲ ನಿಂತ್ಕೊಂಡ್ರ ನಾ ಅನ್ನೋದಂತ ಇನ್ನ ಬಿಟ್ಟಿಲ್ ಪಾದಕ್ ನಾ ಹೋಗಕ್ಕಾಗಲ್ಲ ಇನ್ನ ತನ್ನ ರಕ್ಷಣೆ ತಾವ ಮಾಡ್ಕೊಳಕತ್ತ ನಾಯಕ್ ಹೋಗ್ಬೇಕಂತ ಅವಾಗ ನೋಡ್ರಿ ಸೂಚನಾ ಬಂದ್ ನೋಡ್ರು ಎರಡೂ ಕೈ ಮ್ಯಾಲ ಮಾಡಿ ಕೃಷ್ಣ ಅಂತ ಒದರಿದ್ ಅಂದ್ರ ಏಕ್ದಮ್ ಬಂದ್ ನೋಡ್ರಿ ಶ್ರೀಕೃಷ್ಣ ಪರಮಾತ್ಮ ಏಕ್ದಮ್ ಬಂದ್ ಕುಳೆ ನೋಡ್ರಿ ಬಂದ್ ರಕ್ಷಣೆ ಮಾಡಿದ ಮಾನವ ಅನ್ನೋದಂತೂ ಕಾಪಾಡಿದ ಪರಮಾತ್ಮ ಅಂತ ಪರಮಾತ್ಮ ನೋಡ್ರಿ ಭಕ್ತರ ನಿರ್ಧಾರಕ್ಕೆ ಬಂದ್ರ ಭಕ್ತ ದರ್ಕರ ಮನಸ್ಸು ಮಾಡ್ರ ಯಾ ಸುಖ ಕಾರಣೆ ದೇವ ಬಿಡಲ್ಲ ವೈಕುಂಠ ಸಾಂಡೋನೆ ಸುಖ ಕಾರಣ ವೈಕುಂಠ ಸಾಂಡೋನಿ ವೈಕುಂಠ ಸಾಂಡೋನಿ ವೈಕುಂಠ ಸಾಂಡೋನಿ ವೈಕುಂಠ ಸಾಂಡೋನಿ ನೋಡ್ರಿ ಪರಮಾತ್ಮ ಕಮ್ಮಿ ಐತೇನ್ರಿ 16,108 ಮಂದಿ ಪತ್ನಿಯರವ್ರಿಗೆ ರಾಣಿಗಳು 1.25 ನಾತು 1.25 ಪಂತು ದ್ವಾರಕೀಶ ರಾಜ ಸಮುದ್ರದಂಗ ಪರಮಾತ್ಮ ಸಾಮಾನ್ಯ ಅಲ್ಲ ಅವಂಗೇನ್ ಕಡಿಮೆ ಐತೇನ್ರಿ ಸಂತರ ಸಲುವಾಗಿ ದಿಕ್ಕಿಡ್ಬಿಡ್ ಬಿಡ್ತಾನ ನೋಡ್ರಿ ಪರಮಾತ್ಮ ಸಂತರ ನಿರ್ಧಾರ ಮಾಡ್ರಪ್ಪ ಅಂದ್ರ ನಮ್ ಶ್ರೀಗುರು ಕಾಯಮಲ ಹೇಳ್ತಿದ್ರು ಸಂತರ ಪರಮಾತ್ಮ ಒದರಿರ ಓ ಅಂತ ಬರ್ತಿದಂತ ನೋಡ್ರಿ ಅವ್ ಎಲ್ಲಿದ್ರಿ ವೈಕುಂಠನಾಗಿರ್ಲಿ ಕೈಲಾಸದಾಗಿರ್ಲಿ ಕ್ಷೀರಸಾಗರ ಎಲ್ಲಿ ಬೇಕಾದಲ್ಲಿ ಪರಮಾತ್ಮ ಇರ್ಲಿ ಹೆಂಗ ಪಶು ಹೆಂಗ ಯಾರೊಬ್ಬನ ರಕ್ಷಣೆ ಮಾಡೋರು ಇರಬಹುದಲ್ಲ ಅಂತೇಳಿ ಇತ್ತ ಮಾಡ್ತ ನೋಡ್ರಿ ಅವ್ರು ನನ್ನ ರಕ್ಷಣೆ ಮಾಡತಾರ ಅಂತೇಳಿ ಒಂದು ಕಮಲದ ಹೂ ತಗೊಂಡ್ ಹೆಂಗ ಒಗೀತು ಅಲ್ಲಿ ನೋಡ್ರಿ ಪರಮಾತ್ಮ ಎಲ್ಲಿದ್ದಪ್ಪ ಅಂದ್ರ ವೈಕುಂಠನಾಗಿದ್ದ ಲಕ್ಷ್ಮೀಂತಲ್ಲಿದ್ದ ಏಕದಮ್ ಪರಮಾತ್ಮ ಏನ್ ಮಾಡಿದ ಒದರಿದ್ಕೊಳ್ಳಿ ಅಂದ್ರ ಹ ಇಷ್ಟ ಅಂದ್ಕೊಂಡು ಅಲ್ಲಿ ಹ ಅನ್ನೋದ್ಕೊಂಡು ನೋಡಿ ತಂತ್ರ ಎಲ್ಲಿದ್ದ ಪರಮಾತ್ಮ
ಎಲ್ಲಿ ಆ ಗಜೇಂದ್ರ ಸಂಕಟ ಇತ್ತೋ, ಎಲ್ಲಿ ಆ ಸರ್ವದಲ್ಲಿ ಸಿಕ್ಕೊಂಡು ಕುಂತಿದ್ದೋ ಅಲ್ಲಿ ಪರಮಾತ್ಮ ಬಂದ ರಕ್ಷಣಾ ಮಾಡಿದ್ರು. ಅಂತ ಪರಮಾತ್ಮ ಭಕ್ತರ ದರ್ಕತ್ ಏನಾಗೈತ್ಲಾ ಸಂಕಟ ಒಳಗೆ ಇದ್ರಪ್ಪ ಅಂದ್ರ ಇವ್ ರಕ್ಷಣೆ ಮಾಡಕ್ ಬರ್ತಾನ. ಭಕ್ತರ ಹಾಕಿ ಪಾಯ ಪಾಸಿ ದುರ್ಗನಾತಿ ಸಂವಾರಿ ಶಂಖ ಚಕ್ರ घेऊन ಹಾಕಿ ಹಾಚಿ ದಂಧಾ ಕರೀತು ಪರಮಾತ್ಮ ಭಕ್ತರ ರಕ್ಷಣೆ ಮಾಡ್ತಾನ್ರಿ. ಅದಕ್ಕೆ ನಾಮದೇವ್ರ ಯಾರು ನೋಡ್ರಿ, ಎಡಿ ಇಟ್ಟ ತೋರಿ ಪರಮಾತ್ಮ ಅಂತ ಕೇಳ್ರ ಪಾಷಾಣ ಮೂರ್ತಿಪ್ಪ ಅಲ್ಲಿ ಕೇಳಾಕತ್ತೇನ್ರಿ. ನಿರ್ಧಾರಕ್ಕೆ ಬಂದ ನೋಡ್ರಿ, ಇವತ್ ನೋಡ ನೀ ದರ್ಕತ್ ಈ ಪ್ರಸಾದ ನೀ ತಗೋಲಿಪ್ಪ ಅಂದ್ರ ನಾ ಸಾಹಿತ್ಯ ನಿಂತ ನಿರ್ಧಾರಕ್ಕೆ ಬಂದು ತೆಲಿ ಗಚ್ಕೊಳಕತ್ರ. ತೆಲಿ ಜಜ್ಕೊಳಕ್ ನೋಡ್ರಿ ಪರಮಾತ್ಮ ಏಕ್ದಮ್ ಪಾಷಾಣ ರೂಪದಿಂದ ಭೇದ ಆಗ್ಬಿಡುತ್ತೆ ನೋಡ್ರಿ. ಮೂರ್ತಿದಂತ ಪರಮಾತ್ಮ ಜೀವರಪ್ಪ ಆದ ಪರಮಾತ್ಮ ಬಂದ್ ನಾಮ ಯಾಕಪ್ಪ ಯಾಕೆ ಹಠ ಮಾಡ್ತಿ, ನಾ ಪ್ರಸಾದ ಊಟ ಮಾಡ್ತೀನಿ, ನಾ ತಗೋತೀನಿ ಪ್ರಸಾದ ಅಂತೇಳಿ ನಾಮದೇವ್ರ ಯಾಕೆ ಮಕ್ಕದ ಮೇಲೆ ಕೈಯಾಡಿಸಿ ಪರಮಾತ್ಮ ಕೇಳನೇನ್ರಿ ಭಕ್ತರು. ಆಗ ಹೇಳ ದೇಹದಾವೋ ಅಥವಾ ರಾವು ಪಾಂಡುರಂಗಿ ಭಾವು ಶರಣನ ಸೋಡಿಸುವ ನೋಡ್ರಿ ಬಿಟ್ರೇನವ್ರು. ಅಂತ ನಾಮದೇವ್ರ ಯಾರು ಬ್ರಹ್ಮಮೂರ್ತಿ ಸಂತ ಜಗಿ ಅವತರಲ್ಲಿ ಉದ್ಧಾರಯಾಲಿ ದೀನಜನ್. ಇವ್ರು ಬ್ರಹ್ಮಮೂರ್ತಿ ಸಂತರು, ಸಾಮಾನ್ಯರ ಉತ್ತರಪಂಥಿ ಸಂತ ಮಾದ ನಿವೃತ್ತಿ ಜ್ಞಾನದೇವ್ ಸೋಪಾನ ಮುಕ್ತಾಯಿ ಏಕನಾಥ್ ನಾಮದೇವ್ ತುಕಾರಾಮ್ ಸಾಮಾನ್ಯ ಸಂತರ. ಇಲ್ಲಿ ಉತ್ತರಪಂಥಿ ಮೊದಲ ಬೆಳೆಯಾಗೈತ್ರಿ. ಯಾಕಂದ್ರ ಅಣ್ಣವ್ರು ಬಾರ್ಸವ್ರು ಚಂದಾಗಿ ಇದ್ರಪ್ಪ ಅಂದ್ರ ಎಲ್ಲಾ ಕೆಲಸ ನೋಡ್ರಿ. ತುಕೋಬ್ರ್ಯಾರಿಗೆ 4 ಮಂದಿ ಕಳ್ರ ಗಂಟು ಬಿದ್ದಂತ. ತುಕೋಬ್ರ ಭಜನಿ ಮಾಡಿ ಬರಾಕತ್ತಿದ್ರಿ. ಅವಾಗ 4 ಮಂದಿ ಕಳ್ರಿ ಏನಂತ, ಏನು ಕಣ್ಣಿಗೆ ಏನ್ ಪೈಲ್ವಾನ ಕಣ್ಣಾಗ ಕಾಣ್ತಾನಲ್ಲ, ಏನ್ ತಿಂತಿರ್ಬೇಕು ನೀವು ನೋಡ್ರಿ. ಕೇಳಿದ್ಕ ಏನಪ್ಪಾ ನೀ ಏನ್ 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 ತಿಂತಿರ್ತಾವ, ಏನ್ ಪೈಲ್ವಾನ ಏನ್ ಗರಡಿ ಮನಿಂದ ಪೈಲ್ವಾನ ಬಂದಾಗ ಆಗತ್ತ ಅಂತಂದ್ರು. ಹಮ್ಮಿ ಖಾತೋ ಆನಂದ ಚಿಲಾಡು ಆನಂದ ಚಿಲಾಡು ತುಕಾಮಣಿ ಖಾತೋ ಆನಂದ ಚಿಲಾಡು ನಕಾತರ ಪಾಡು ಜಾರೆ ತೂಗಿ ನಕಾತರ ಪಾಡು ಜಾರೆ ತೂಗಿ. ನಾವು ಆನಂದದ ಲಾಡು ತಿಂತೀವಿ. ತುಕಾಮಣಿ ಖಾತೋ ಆನಂದ ಚಿಲಾಡು ಅಂತ ಹೇಳ್ತಾರೆ ನೋಡ್ರಿ. ನಾವೇನ್ ತಿಂತೇವಿ ಆನಂದದ ಲಾಡು ತಿನ್ನಾಕತ್ತೀವಿ. ಆನಂದ ಲಾಡು ಅಂದ್ರೆ ಏನ್ರಿ, ಪರಮಾತ್ಮನ ನಾಮಸ್ಮರಣೆ ಭಜನೆ ಮಾಡ್ತೇನ. ಅಲ್ಲ ಏನ್ ಉದ್ಯೋಗ ಏನ್ ಮಾಡ್ತೀವಿ, ಉದ್ಯೋಗ ಅನ್ನೋದು ಗುರ್ತೇ ಇಲ್ರಿ ನಮಗ್. ಉದ್ಯೋಗ ಅನ್ನೋದು ನಮಗ್ ಗುರ್ತಿಲ್ಲ. ಉದ್ಯೋಗ ಅಂದ್ರೆ ಏನದು ಸಂತರ ಅಂತಾರ ನೋಡ್ರಿ ಮಹಾತ್ಮರು. ಉದ್ಯೋಗ ಅಂದ್ರೆ ಏನ್ರಿ, ಏನ್ ಮಾಡ್ತೇವೆ ನಾವೊಂದು ಉದ್ಯೋಗ ಕೊಡ್ತೀವಿ ಬರ್ತೀವಪ್ಪ, ಏನ್ ಉದ್ಯೋಗ ಏನ್ ಕೊಡ್ತೀರ ಅಂತ ಹ್ಞೂ ಅಂದ್ ನೋಡ್ರಿ. ತುಗೋಬ್ರ ಬರ್ತೀನಿ ನಿಮ್ ಉಪದೇಶಾಚಿ ಪ್ರೇಮ ಸುಖ ಸಾಚಿ. ಸಂತರ ಕೆಲಸ ಏನ್ರಿ, ಏನದ ಸುಖ ಸಾಟಿ. ಸಂತ್ರಿ ಅದಕ್ ಬಂದ್ರು, ಜಗತ್ತಿನ ಕಲ್ಯಾಣ ಸಲುವಾಗಿ ಬಂದ್ರು. ಅವ್ರ ಏನ್ಪಾ ಅವ್ರಿಗೆ ಪ್ರೇಮ ಭಾವ ಅಷ್ಟೇ ರೀ. ಶ್ರೀ ಗುರು ಕಾಳೆಮಾಲಿ ಕಂಡ್ರಿ ಹೊಕ್ಯಪ್ಪ ನಾವು ದರ್ಶನ ಮಾಡ್ಕೋತೇವ ಅಂತ ಭಾವ ಅಷ್ಟೇ ಕೊಡುದವ್ರಿಗೆ. ಅವ್ರ ಆಕರ್ಷಣ ಆಕರ್ತಾನ. ಗೋವಿಂದ ಪದಾರ ಹಂಗಾರಿ, ಗೋವಿಂದ ಪದಾರ ಮಕ ನೋಡಿದಕ್ಕೆ ಸಾಕು ನೋಡ್ರಿ, ಎಲ್ಲಾ ಕಷ್ಟಗಳು ಓಡ್ ಹೋಗ್ತಿದ್ದು. ಅದಕ್ಕೆ 4 ಮಂದಿ ಏನ್ ಮಾಡ್ರಪ್ಪ ಅಂದ್ರ, ನಮ್ ಕೆಲ್ಸಕ್ ಬಾಪ ನಿನ್ ಕೆಲ್ಸ ಕೊಡ್ತೀವಿ. ಕೆಲಸ ಅಂದ್ರೆ ಏನ್ ಕೇಳ್ದ, ನಮ್ಗೆ ಏನ್ ಕೆಲ್ಸ ಕೊಡ್ತ, ಇದ ಒಂದು ಕೆಲಸ ನಮ್ದು. ಏನ್ ಕೆಲಸ, ನಾಮಸ್ಮರಣೆ ಮಾಡೋದ್ ಕೆಲಸ, ಭಜನಿ ಕೀರ್ತನ. ಗೋವಿಂದ ನೋಡ್ರಿ, ಏನು ಕೆಲಸ ಇಲ್ಲ. ಅನೇಕನ ಕಾಯಿ ದಂಧ ನಹಿ ದಂಧ. ಏನ್ ಕೆಲಸ ಇಲ್ಲ ನಮ್ದು. ನಮ್ ಕೆಲಸ ಏನಪ್ಪಾ ಅಂದ್ರ ಗೋವಿಂದ. ನಮ್ ಪರಮಾತ್ಮನ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಗುರ್ತಿಲ್ಲ ನಮಗ್. ಏನಂದ್ರು, ಪರಮಾತ್ಮನ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಗುರ್ತಿಲ್ಲ ಅಂದ್ಕೊಳ್ಳಿ. ಏನೋ ನೋಡ್ರಿ, ಅವಾಗ 4 ಮಂದಿ ಕರ್ಕೊಂಡ್ ಹೋಗ್ತಾರ ನೋಡ್ರಿ. ಹೇಳಿದ್ರಲ್ಲ, ನಾವೊಂದ್ ಕೆಲಸ ಹಚ್ತೇವಿ, ಆ ಕೆಲಸ ಮಾಡಂತ ಬಾಪ ನಿನ್ ಪಗಾರ ಕೊಡ್ತೇವೆ ಅಂತೇಳಿ ಕರ್ಕೊಂಡ್ ಹೋದ್ಕೊಳ್ಳಿ ನೋಡ್ರಿ. ತುಕೋಬ್ರಾರಿಗೂ ಅಷ್ಟೇ ಬೇಕಾಗಿತ್ತು ಉದ್ಯೋಗ. ಅವ್ರ ಮನಿ ಅವ್ರು ನೋಡ್ರಿ ಸಾಕಷ್ಟು ಶ್ರೀಮಂತರಿದ್ರು.
ಎಲ್ಲೋ ಕೇಳ್ಕೊಂಡ್ ಬಂದ ತುಕೋಬ್ರ ನೀವು ಮನ್ಯಾಗ ತರ್ಕತ್ ನೀವು ಕರ್ಕೊಂಬಂದ್ ಪಾತ್ ಪೂಜೆ ಮಾಡಿರಿ ಅಂದ್ರ ನಿಮಗ್ ಕಲ್ಯಾಣ ಆಕತ್ ಅಂದಿದ್ರು ಅವ್ರ ಪುತ್ರ ಸಂತಾನ ಇದ್ರಿಕಿಲ್ಲ. ಅವರು ತುಕೋಬ್ರ ನಮ್ ಶ್ರೀಗುರು ಕಾಳಿಮಲೆಯವ್ರು ಹೇಳ್ತಿದ್ರು ಏನಂತ್ರಪ್ಪ ಅಂದ್ರ ತುಕೋಬ್ರ ಯಾರಿಗೆ ಹುಡುಕ್ಬೇಕಾರ ಅದ ಓಣ್ಯಾಗ ಆಡಾಡ್ತಿದ್ರಿ ವಿಠಲ್ ವಿಠಲ್ ಅನ್ಕೊಂಡ್ ತುಕೋಬ್ರ ಯಾರು ಅಷ್ಟ ಅಂದ್ಕೊಂಡು ನೋಡ್ರಿ ನಮ್ ಓಣ್ಯಾಗ ಆಡಾಡ್ತಿತ್ತ ಬಿಡ್ರಿ ಕರ್ಕೊಂಡ್ ಬಂದ್ ಪೂಜಾ ಮಾಡ್ರಿ ಆತಂತ ಹೇಳಿ ಇವ್ರು ಯಾರು ಆ ಮನೆಯವ್ರು ಹೇಳಿರು. ಹೇಳಿದ್ಕೊಳ್ಳಿ ಅಂದ್ರ ಅವಾಗ ನೋಡ್ರಿ ತುಕೋಬ್ರಾಗ ತಿಳಿದ್ರಿ ನಮ್ ಗುರು ಇವ್ರು ಸಂತಾಜವ್ರು ಹೇಳ್ತಾರ ಸಮುದ್ರ ಪಲ್ಲಿ ದೀಸಿ ಸಂತ್ರಿಗೆ ಸಮುದ್ರಾತಿ ಪಲಿ ಕಡೆ ದೀಸಿ ಸ್ವರ್ಗತಿ ಅಲೋತು ಆಯ್ಕೆ ಮುಂಗೀತಿ ಇವ್ರಿಗೆ ತಿಳಿದಲ್ರಿ ಸ್ವರ್ಗ್ನ್ಯಾಗ ಏನ್ ನಡೀತೈತಿ ಸಮುದ್ರ ಅತಿ ಕಡೆ ಏನೈತಿ ಇವ್ರು ನೋಡ್ತಾರಂತ ನೋಡ್ರಿ ಸರ್ ತಂತ್ರರು. ಸ್ವರ್ಗ್ನ್ಯಾಗ ಏನ್ ನಡೀತೈತಿ ಎಲ್ಲಾ ತಿಳ್ಕೊತಾರ. ಮತ್ ಇರ್ವಿ ಮನಸ್ನ್ಯಾಗ ಏನೈತಿ ಎಲ್ಲಾ ತಿಳ್ಕೊತಾರ ನೋಡ್ರಿ. ಅಂತ ಸಂತ ಮತ್ತವ್ರಿಗೆ ಗುರ್ತಿರ್ಲಿ ಅವ್ರು ನೋಡ್ರಿ ಇಷ್ಟ ಅಂದ್ಕೊಳ್ಳಿ ಅಂದ್ರ ಇವ್ರು ನನ್ನ ಕರೆದ್ ಪೂಜಾ ಮಾಡ್ತಾರ ಅಂತ ಹೇಳಿ ಆ ಓಣಿನ ಬಿಟ್ಟು ಅಡ್ರಾಕತ್ರು. ಮನಿಗ್ ಹೋದ್ರು ಮನ್ಯಾಗಿಲ್ಲ ಬಾಣ್ತನಪುರಕ್ಕೆ ಹೋಗ್ಯಾರ. ಬಾಣ್ತನಪುರಕ್ಕೆ ಹೋದ್ರು ಭಂಡಾರಪುರಕ್ಕೆ ಹೋಗ್ಯಾರ. ಭಂಡಾರಪುರಕ್ಕೆ ಹೋದ್ರು ಮನಿಗ್ ಹೋಗ್ಯಾರ. ಇದು ಆತ್ರಿ ವರ್ಷ ಗಂಟ್ಲೆ ಹಿಂಗ ಆತು. ಅಕಸ್ಮಾತ್ ಏನಾತ್ಲ ಇವ್ ಕಳ್ರ ಅದ ಮನಿ ತುಡು ಮಾಡಕ್ ಹೋಗ್ತಿತ್ತು. ತುಕೋಬ್ರ ಯಾರನ್ನ ಕರ್ಕೊಂಡ್ ಹೋದ್ರು ನೋಡ್ರಿ. ಇವ್ರು 12 ತಿಂಗಳು ತುಕೋಬ್ರ ಯಾರನ್ನ ಹುಡುಕಿರು ಸಿಗ್ಲಿಲ್ಲ ಇವ್ರು. ಅಚಾನಕವಾಗಿ ಕಳ್ರ ಕರ್ಕೊಂಡ್ ಹೋದ್ರು ನೋಡಿ ಆ ಮನಿಗೆ. ಸದಾ ಸಹಜ ಬೋಲನೆ ಹಿತ ಉಪದೇಶಿ. ಸಂತ್ರ ಹೆಂಗಿದ್ರಪ್ಪ ಅಂದ್ರ ಸಹಜ ಬರ್ತಾರ. ಯಾರ ಇತ್ತ ಹೆಂಗ ಪೂರಸ್ತಾರೋ ಹೇಳಕ್ ಆಗಲ್ಲ. ಹೇಳ್ರಿ ಗುರುಗಳು ಹೆಂಗಿರ್ತಾರಪ್ಪ ಅಂದ್ರ ಅವ್ರ ಮನಸ್ನ್ಯಾಗ ಜರ ಬಂತಪ್ಪ ಅಂದ್ರ ರಂಕ್ ಇದ್ದವನ ರಾಜ ಮಾಡ್ತಾರ, ರಾಜ ಇದ್ದವನ ರಂಕ್ ಮಾಡ್ಬಿಡ್ತಾರ. ಏನ್ ಮಾಡ್ತಾರು ರಂಕ್ ಇದ್ದವನ ರಾಜ ಮಾಡ್ತಾರ, ರಾಜ ಇದ್ದವನ ರಂಕ್ ಮಾಡೋಂತ ಸಮರ್ಥ ಅವ್ರು ಅಂತ ನೋಡ್ರಿ. ಉತ್ತರ ಪಂಥಿ ಸಂತ ಮಾಡ್ತಾರು ಸಾಮಾನ್ಯರಲ್ಲ. ತುಕೋಬ್ರ ಕರ್ಕೊಂಡು ಹೋಗಿ ಹೇಳಿರತ್ ನೋಡ್ರಿ ಅವ್ರು. ಬೆಳಕಿಂಡಿಯಾಗ ನಿಂದ್ರಿಸಿ ಏನ್ ಮನ್ಯಾಗ ವಸ್ತುಗಳು ಅದಾವ ನೋಡ್ರಿ ತುಳು ತುಳು ವಸ್ತು ಎಲ್ಲಾ ಕೊಡ್ಬೇಕು ನೋಡಂತಂದ್ರು. ಅಂದ್ಕೊಳ್ಳಿ ಅಂದ್ರ ಗುರ್ತಾವ್ರಿ ಈಗ ಅದಕ್ಕೆ ಕರ್ಕೊಂಡ್ ಬಂದ ಇಳಿಸಿರ್ ಆಯ್ತಪ್ಪ ಅಂತಂದ್ರು. ಯಾಕಂದ್ರೆ ಕೈಯಾಗ ಸಿಕ್ಕ ನೋಡ್ರಿ. ಆಯ್ತು ಅಂದ್ಕೊಳ್ಳಿ ಒಳಗೆ ಇಳಿದ್ಕೊಳ್ಳಿ ಅಂದ್ರ ಎಲ್ಲಾ ಜಡವಾದಂತ ವಸ್ತು ಕೊಟ್ಕೊಳ್ಳಿ ಅಂದ್ರೆ ಇವ್ನ್ ಕೊಡು ಅದನ್ನ ಕೊಡು ಅಂತಂದ್ರು. ಅವಾಗ ನೋಡ್ರಿ ಎಲ್ಲಾ ಹುಡ್ಕಾಕ್ ಹೊತ್ಕೊಂಡು ಮನ್ಯಾಗ ಪಾಂಡುರಂಗನ ಫೋಟೋ ಇಟ್ಟಾರು, 2 ಸಮಯ ಇಟ್ಟಾರು, ಕಾಳಗಳಾದವ, ವೀಣ ಐತಿ, ಚಿಕ್ಕಳಿ ಎಲ್ಲಾ ನೋಡ್ರಿ 2 ಸಮಯ ಹಚ್ಚಾರ. ಪಾಂಡುರಂಗನ ಪೂಜಾ ದೇವ್ರ ಕೂಡ ನೋಡ್ತಾನ. ಪರಮಾತ್ಮನ ನೋಡಿಕೊ ತುಕೋರ ಸುಮ್ಕಿರ್ತಾರ್ರಿ. ಸಂತರು ಸುಮ್ಕಿರ್ತಾರನ ಭಜನಿ ಶುರು ಮಾಡಿಬಿಟ್ರು ರಾಮಕೃಷ್ಣ ರೀತಿ. ಶುರು ಆದ್ಕೊಳ್ಳಿ ಅಂದ್ರೆ ನೋಡ್ರಿ ಸಪ್ಪಳಾಗಿ ಬಿಡ್ತಿ ಮನ್ಯಾನ ಮಂದಿ ಎಲ್ಲ ಎದ್ ಬಿಡ್ತು ನೋಡ್ರಿ. ಎದ್ದು ನೋಡ್ತಾರೋ ನೋಡಿ ತುಕೋಬ್ರ ಯಾರು ಬಂದಾರ ಅಂತೇಳಿ ಆನಂದ ಆಗ್ಬಿಡ್ತ್ರಿ. ನಾವು ಅವ್ರಿಗೆ ಹುಡ್ಕಾಳಕತ್ತು ತಾನಾ ಬಂದಾರ ಅಂತೇಳಿ ಆನಂದ ಆಗ್ಬಿಡ್ತು ನೋಡ್ರಿ. ಕರ್ಕೊಂಬಂದ್ ಅಗ್ದಿ ಸನ್ಮಾನದಿಂದ ಕರ್ಕೊಂಬಂದ್ರು ಬಾ ಚಲೋ ಆತ್ರಿ. ನಿಮ್ಮನ್ನ ಹುಡ್ಕಾಳಕತ್ತಿದ್ದೀವಿ ಆದ್ರೆ ನೀವ್ ಎಲ್ಲಿ ಸಿಗ್ಲಿಲ್ಲ, ತಾನಾ ಬಂದಿರಲ್ಲ ಬಾ ಆನಂದ ಆಕಂತ ನಾನು ಬಂದಿಲ್ಲ ನಮ್ಮ ಗುರುಗಳನ್ನ ಕರ್ಕೊಂಬಂದಾರ ಅಂತೇಳಿ ಹೇಳಿದಂತ ನೋಡ್ರಿ. ನಿಮ್ಮ ಗುರುಗಳು ಎಲ್ಲಾದ್ರ ಮ್ಯಾಲಾದ್ರ ಹೋಗಿ ಕರ್ಕೊಂಬರ್ರಿ ಅಂತಂದ್ರು. ಅವ್ರಂದ್ರು ಚಲೋ ಗಿರಾಕಿ ಹಿಡ್ಕೊಂಡ್ ಬಂದಿವಪ್ಪ ನಾವ. ಅಲ್ಲ ಇವೇನೋ ಕಳುವು ಮಾಡಿ ಏನ ನಮ್ಮನ್ನ ಇದನ್ನ ಮಾಡ್ಯಾನಂದ್ರ ಇವ್ ತಂದು ಸಿಗಿಸಿದ್ ನಮ್ಮ ಅಂತೇಳಿ 4 ಮಂದಿ ನಡಗಾಕತ್ತಿದ್ರು. ಅಂದ್ರ ಸಂತರ ಸಾಮಾನ್ಯ ಸಂತಾಚ ಮಹಿಮಾ ಓ ಬಹು ದುರ್ಗಮ ಶಾಬ್ದಿಕಾತಿ ಕಾಮ ನೈತಿ. ಸಂತಾಚೆ ಮಹಿಮಾ ತೋ ಬಹು ಸಂತಾಚೆ ಮಹಿಮಾ ಸಂತರ ಸಾಮಾನ್ಯರಲ್ಲ. ತುಕೋಬ್ರ ಯಾರು ಒಮ್ಮೆ ಏನಾಗಿತ್ತಪ್ಪ ಅಂದ್ರ ಮಮತಾಜಿ ಬವ್ರಿ ಮಹಾತ್ಮಾರ ಒಮ್ಮ್ಯಾರ ನಮ್ ಆಶ್ರಮ ಬರ್ರಿಪ್ಪ, ನಿಮ್ ಪಾದ ಹತ್ಲಿ ಬಾಳ ಇಚ್ಛಾ ಆಗೈತಿ ಬರ್ರಿ ಬಾಳ ದಿವಸ ವಿನಂತಿ ಮಾಡ್ಕೊಂಡಿದ್ರು. ಅವ್ ಇಂದ ಬರ್ಬೇಕು, ನಾಳೆ ಹೋಗ್ಬೇಕು, ನಾಡ್ದು ಹೋಗ್ಬೇಕು ಅಂತೇಳಿ ವರ್ಷ ಗಂಟ್ಲೆ ಆಗಿತ್ರಿ. ಅವ್ರು ಹೋಗಿರಕಿಲ್ಲ. ಅಕಸ್ಮಾತ್ ಏನಾಯ್ತು ಯೋಗ ಕೂಡಿ ಬಂತ ನೋಡ್ರಿ. ಯಾವ್ದು ಕೂಡಿ ಬಂತಪ್ಪ ಅಂದ್ರ ಅದು ನಿಂದ್ರುದಲ್ರಿ. ಯೋಗ ಕೂಡಿ ಬಂತು, ತುಕೋಬ್ರ ಹೋಗುವಂತಾರಾದ್ರು. ಹೋದ್ರ ನೋಡ್ರಿ. ಹೋದ್ಕೊಳ್ಳಿ ಅಂದ್ರ ಎಲ್ಲಾ ಮಹಾತ್ಮರ ದರ್ಶನ ಮಾಡಾಕ ಎಲ್ಲಾರು ಪಂಡಿತರು ಕುಂತ್ರು ನೋಡ್ರಿ. ಪುಣಾ ಗ್ರಾಮದಿಂದ, ಪುಣಾ ಶಹರದಿಂದ ಎಲ್ಲರೂ ಬಂದಿದ್ರು. ವ್ಯಾಪಾರಸ್ಥರು, ಮಹಾಪಂಡಿತರು, ವೇದ ಶಾಸ್ತ್ರ ಓದವ್ರು ಎಲ್ಲರೂ ಬಂದಿದ್ರು. ಯಾರಿಗೆ ಅವ್ರು ದರ್ಶನ ಮಾಡ್ಕೊಳ್ಳೋ. ಅವ್ರು ಏನ್ ಮಾಡಾಕತ್ತಿದ್ರಪ್ಪ ಅಂದ್ರೆ ಪೂಜಾ ಮಾಡಾಕತ್ತಿದ್ರು ಅವ್ರು. ಇವ್ರು ಹೋದ್ರು ರಾಮಕೃಷ್ಣರಿ ನಾಮಸ್ಮರಣೆ ಮಾಡ್ಕೊಂತ ಹೋದ್ರು. ಇವ್ರ ಕೊಳ್ಳಾಗ ಏನೈತ್ರಿ ವೀಣ ಐತಿ.
ಕೈಯಾಗ ಚಿಪ್ಪಳಿ ಐತಿ. ಮಹಾತ್ಮನ ನೋಡ್ರಿ ಎಲ್ಲಾ ಮಂದಿ ಯಾರು ಬಂದ್ರಪ್ಪ ಅಂತ ಹಿಂಗ ವೀಣಾ ಹಾಕೊಂಡು ಬಂದು ನಾಮಸ್ಮರಣೆ ಮಾಡ್ಕೊಂಡ್ ಬಂದ್ರು ನೋಡಿದ್ಕೊಳ್ಳಿ ತಾವು ನೋಡ್ರಿ ಆ ಆಶ್ರಮಕ್ಕೆ ಬಂದಂತ ಮಹಾತ್ಮರು ದೊಡ್ಡ ದೊಡ್ಡ ಶ್ರೀಮಂತರಿದ್ರು. ತುಕೋಬ್ರ್ಯಾರ ನೋಡಿದ್ಕೊಳ್ಳಿ ಏನೋ ಸಾಮಾನ್ಯ ಮನುಷ್ಯ ಬಂದ ಅಂತೇಳಿ ಯಾರು ಎದ್ದ ತುಕೋಬ್ರ್ಯಾರ ಸನ್ಮಾನ ಮಾಡ್ಲಿಲ್ಲ, ಬರ್ರಿ ಅಂತ ಕುಂಡ್ರಸಕ್ ಹೇಳಿಲ್ಲ. ಅಲ್ಲಿ ಜಾಗೇನ ಫುಲ್ ತುಂಬಿತ ಜಾಗ. ಅವಾಗ ಏನಾತಪ್ಪ ಅಂದ್ರ ತುಕೋಬ್ರ್ಯಾರ ನೋಡಿರು ಇವ್ರೆಲ್ಲಾ ಮಹಾತ್ಮರದಾರು, ನಾ ಏನ್ ಇವ್ರಲ್ಲಿ ಸರಿಸಿ ಕುಂಡ್ರಾಕೇನ ಕುಂಡ್ರದ್ ಬ್ಯಾಡ ಅಂತೇಳಿ ಏನ್ ಮಾಡ್ರಪ್ಪ ಅಂದ್ರ ಸೈಡ್ ಒಂದ್ ಜಾಗ ಐತ್ರಿ, ಇದ ಜಾಗ ನನಗೆ ಯೋಗ್ಯ ಐತಿ ಅಂತೇಳಿ ನಾಮಸ್ಮರಣೆ ಮಾಡ್ಕೊಂತ ತುಕೋಬ್ರ ಅಲ್ಲೇ ಕುಂತ್ರು. ವಿಠಲ್ ಅನ್ಕೊಂತ ಕುಂತ್ಕೊಳ್ಳಿ ಅಂದ್ರ ಅವ್ರೆಲ್ಲಾ ಪೂಜಾ ಮುಗೀತು, ಎಲ್ಲಾ ಮುಗೀತಿ. ಗಸಲ್ ಎದ್ದು ಬಂದ್ಕೊಳ್ಳಿ ಅಂದ್ರ ತುಕೋಬ್ರ ಯಾರ ಕಂಡ್ರಿ ಮಹಾರಾಜ್ರು ಯಾವಾಗ ಬಂದ್ರಿ ಮಹಾತ್ಮರ ಅಂತ ಅಂದ್ಕೊಳ್ಳಿ ಅಂದ್ರ ಅವ್ರ ಏನ್ ಉತ್ತರ ಕೊಡ್ಬೇಕು ಅದಕ್ಕೆ. ತುಕೋಬ್ರ ಅವ್ರು, ನೀನು ಮಿಣಿ ಹರಿದಿತ್ತು, ನೀ ಗಂಟು ಕಟ್ಟಾಕತ್ತಿದ್ದಿ, ಅವಾಗ ನಾ ಬಂದ ಓಡ್ ಹೋದಾರ ನೋಡ್ರಿ. ಸಾಷ್ಟಾಂಗ ನಮಸ್ಕಾರ ಹಾಕಿರು, ತಪ್ಪಾಗೈತ್ರಿ ಅಂತಂದ್ರ ಮಾತಾ ಚರಣಾವರಿ ಸಾಷ್ಟಾಂಗ ಹೇ ಕರಿ ದಂಡ ಹೊತ್ತು ಸಾಷ್ಟಾಂಗ ನಮಸ್ಕಾರ ಹಾಕಿದ್ ನೋಡ್ರಿ. ಅವ್ರು ಗಾಬರಿ ಆಗ್ಬಿಟ್ರು. ಅಲ್ಲ ನಮ್ಮ ಗುರುಗಳು ಇವ್ರು ವೇದ ಶಾಸ್ತ್ರ ಪಠಣ ಮಾಡೋರು, ದೇವ್ರಿಗೆ ಸದಕ್ ನೋಡ್ರಿ ಒದರಿರ ದೇವ್ರು ಬರ್ತಾರ ಇವ್ರಿಗೆ. ಅಂತವ್ರು ಸಾಮಾನ್ಯ ಒಬ್ಬ ಹರಕ್ ಮನುಷ್ಯನ ಪಾದಕ್ಕೆ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಹಾಕೋದು ಆಚಾರ್ಯವಾದಂತ ಮಾತು. ಇವ್ರು ಯಾವಾಗ ಆ ಮಿಣಿ ಹರಿದಿತ್ತು, ಇವ್ರು ಯಾವಾಗ ಗಂಟಾದ್ರು, ಇವ್ರು ಯಾವಾಗ ತಾಟಕ್ ಹೋದ್ರು, ಮತ್ ಇವ್ರು ಯಾವಾಗ ಮಿಣಿ ಗಂಟು ಹಾಕಿರು. ಇಲ್ಲಿ ನೋಡ್ರಿ ಮನ್ಯಾಗ ಪೂಜಾ ಮಾಡಾಕತ್ತಾರ ಇವ್ರು. ನಾವ್ ನೋಡ್ರಿ ಒಂದ್ ತಾಸ ಆತಿ ಬಂದು, ಇವ್ರು 3 ತಾಸು ಗಂಟೆ ಪೂಜಾ ಮಾಡಾಕತ್ತಾರು. ಒಳಗಿಂದ ಹೊರಗೆ ಬಂದೇಲಿ ಇವ್ರು. ತಾಟಕ್ಕೆ ಯಾಕೆ ಹೋದ್ರು ಇವ್ರು ಸಂಗತಿ ಹೇಳ್ರಿ ನಮಗಂತಂದ್ರ ತುಕೋಬ್ರ್ಯಾರು ಅವ್ರೇನ್ ಬಂದಿದ್ರಲ್ಲ ಮಹಾನ್ ಪಂಡಿತರು ಜ್ಞಾನಿಗಳು ಅನೇಕ ನೋಡ್ರಿ ದೊಡ್ಡ ದೊಡ್ಡ ನಾವು ಅಂಬಾದ್ರು ಎಲ್ಲರೂ ಕುಂತಿದ್ರಲ್ಲ. ಅವ್ರಂದ್ರು ಅಲ್ರಿ ನೀವು ನೋಡ್ರಿ ಮನ್ಯಾಗ ಪೂಜಾ ಮಾಡಾಕತ್ತೀರಿ, ಇವ್ರು ನೋಡ್ರಿ ಈಗ ಬಂದಾರ. ಗಸಲ್ನ ಅವ್ರು ನೋಡಿದ್ಕೊಳ್ಳಿ ಮಹಾರಾಜ್ರು ಯಾವಾಗ ಬಂದ್ರಿ ನೀವು ಕೇಳ್ತೀರಿ, ಅವ್ರು ನಿಮ್ ಮಿಣಿ ಹಗ್ಗಕ್ಕ ಗಂಟೆ ಕಟ್ಟದಿಪ್ಪ ಅವಾಗ ಬಂದಂತ ಅವ್ರದು. ಹೋದವ್ರನ್ನ ಏನ್ ಮಾಡ್ರಿ, ಅವ್ರ ಚರಣ್ ಹಿಡಿದ್ರಿ. ಅವ್ರಂದ್ರು ಏನಿದ್ರು ಸಂಗೀತಿ, ನೀವ್ ಯಾರ ಅವ್ ಯಾರ ನೋಡ್ರಿ ಇಷ್ಟ ಅಂದ್ಕೊಳ್ಳಿ ಅಂದ್ರ ಅವ್ರು ನೋಡಪ್ಪ ನಿನ್ನೆ ನಾನು ನನ್ನ ಆಶ್ರಮ ಹೊರಗ ಆರಾಮ ಗಾಳಿ ಕುಂತಿದ್ನಿ, ಒಂದ್ ಕಲ್ ಮ್ಯಾಲ ಗಾಳಿ ಕುಂತಿದ್ನಿ. ಮನುಷ್ಯ ಬಂದ. ಅವೇನಂದ, ಮಹಾತ್ಮರೇ ನಾಳೆಗ್ ನನ್ ನೀರ್ ಹಸಕ್ ಆಗುದಿಲ್ಲ ಅಂತಂದ. ಯಾಕ್ರಿ ಅಂತ ಕೇಳಿ, ಮಿಣಿ ಹರಿದ್ ಹೋಗೈತ್ರಿ, ನಿಮ್ಗೆ ಎರಡು ದಿವ್ಸ ಆಯ್ತು ನಿಮ್ಗೆ ಹೇಳಾಕತ್ ನಾನು, ಮಿಣಿ ಹರಿದೈತ್ರಿ ತಗೊಂಬಂತ ನಾಕತ್ತ, ನಾಳೆಗೆ ಅಂದ್ರೆ ಕೆಲಸ ಆಗುದಿಲ್ಲ, ಬರೀ ಗಂಟು ಕಟ್ಟಿ ರಗಡಾಗೈತಿ, ಈಗ ಹೊಸ ಮಿಣಿ ತಗೊಂಬರಿ ನಾಳೆಗೆ ಹಾಸ್ತಾರಂತ. ಆಯ್ತಪ್ಪ ಅಂತ ಕಳ್ಸಿನಿ. ನಾನು ಇವತ್ತೇನಾತಪ್ಪ ಅಂದ್ರ ಎದ್ದು ನಾ ಪೂಜಾಕ್ ಕುಂತ್ನಿ, ಕುಂತಾಗ ಏನಾತಪ್ಪ ಅನ್ಸ್ ನನಗೆ ನೆನಪಂತಿ. ಏನ್ ನೆನಪಂತಿ, ಇವತ್ತೊಂದ್ ದಿವ್ಸ ಹಂಗಾರ ಮಾಡಿ ಗಂಟು ಕಟ್ಟಿ ನೀರ್ ಹಾಸಪ್ಪ ಅನ್ಬೇಕಂತೇಳಿ ನನ್ನ ಮನೆ ಪೂಜಾ ಮಾಡೋ ಮುಂದೆ ನನ್ನ ಮನಸ್ಸಿನಾಗ ವಿಚಾರ ಬಂತಿ. ಆ ವಿಚಾರ ಈ ಮಹಾತ್ಮ ತಿಳ್ಕೊಂಡ. ಆ ವಿಚಾರ ಬಂದಾಗ ಇವ್ರು ಬಂದಾರ. ಬಂದ್ಕೊಂಡು ಇವ್ರೇ ತಿಳಿದತ್ ನೋಡ್ರಿ. ಅದಕ್ಕೆ ಹೇಳ್ತಾರು ಸಂತಾತ ಮಹಿಮಾ ಬಹು ದುರ್ಗಮ. ಸಾಮಾನ್ಯ ಕೆಲಸ ಅಲ್ರಿ ಇವ್ರ ಮಹಿಮಾ ತಿಳಿದು. ಇವರ ಬ್ರಹ್ಮ ಮೂರ್ತಿ ಸಂತರು, ಸಾಮಾನ್ಯರಲ್ಲಿ ಇವ್ರು. ಕಣ್ಣಿಗೆ ಏನ್ ಕಾಣ್ತಾರು, ಸಾಮಾನ್ಯರಂಗ್ ಕಾಣ್ತಾರ್ರಿ. ಸಾಮಾನ್ಯರಂಗ್ ಕಾಣ್ತಾರ. ತುಕೋಬ್ರ್ಯಾರ ಏನದು ಸಾಧುಗತೆ ಇದ್ರಿ ನಾವು ಪಕ್ಕಾ ಸಂಸಾರಿ ಕಾಣ್ತಿದ್ರು. ಒಂದ್ ಸಂಸಾರಿ ನೋಡ್ರಿ, ಸಾಧುವಂಗ್ ಕಾಣವ್ರು ಪಕ್ಕಾ ಸಂಸಾರಿ ಇರ್ತಾರು. ನೋಡ್ರಿ ಸಂಸಾರಿ ಹಂಗ್ ಕಾಣವ್ರು ನೋಡ್ರಿ ನಮ್ಮಂಗನ ಇರ್ತಾರ. ಇದ್ದಿದ್ರು ನಮ್ಮಂಗನ ಬೇಯಿ ಬಟ್ಟಿ, ನಮ್ಮಂಗನ ದೋತ್ರ, ನಮ್ಮಂಗನ ಪಟ್ಕ. ನಾವ್ ಹೆಂಗ ಏನ್ ವ್ಯವಹಾರ ಮಾಡ್ತೀವಿ ಅದೇ ವ್ಯವಹಾರದಾಗಿದ್ರು. ಅವ್ರೇನ್ ಸಾಮಾನ್ಯ ಶ್ರೀಮಂತರು ಇದ್ರು ಅವ್ರು ತುಕೋಬ್ರ್ಯಾರು. ಪುಣಾ ಜಿಲ್ಲಾದೊಳಗ ತುಕಾ ಸೇಟ್ ಅನ್ಸ್ಕೊಂಡಂತ ತುಕೋಬ್ರ್ಯಾರು. ಅಂತವ್ರು 21 ವರ್ಷ ಸಂಸಾರ ಮಾಡಿರು ನೋಡ್ರಿ. ಅಕಸ್ಮಾತ್ ಗುರುವಿನ ಆಜ್ಞೆ ಆತ್ ನೋಡ್ರಿ, ಅದು ಸ್ವಪ್ನದೊಳಗ. ಅವ್ರಿಗೇನು ಬಂದು ಗುರು ಉಪದೇಶ ಮಾಡ್ಲಿಲ್ಲ, ಇದನ್ನ ಹೇಳಪ್ಪ ನೀ ಅದನ್ನ ಮಾಡು ಅಂತ ಅನ್ಲಿಲ್ಲ. ಸ್ವಪ್ನದೊಳಗ ಬಂದ ಎತ್ತರ ಮಾಡಿದಕ್ಕ ಎಲ್ಲಾ ತ್ಯಾಗ ಮಾಡಿರು ನೋಡ್ರಿ. ಸಂತರು ಎಲ್ಲಾ ತ್ಯಾಗ ಮಾಡಿರು. ತ್ಯಾಗ ಮಾಡಿ ಎಲ್ಲಾ ಯಾವಾರ ಬಂದ್ ಮಾಡ್ಬಿಟ್ರು. ಪರಮಾತ್ಮನ್ ತಿಳ್ಕೊಂಡ್ಬಿಟ್ರು. ನಾನು ಏನ್ ಮಾಡಿ ಎದಕ್ ಬಂದೇನಿ, ನಾ ಏನ್ ಮಾಡಾಕತ್ತೀನಿ, ಸಾಕಿನಿ ದೇಲೇ ಸಂಸಾರ ಅಲ್ಲ ಪಾಣಿ.
21 ವರ್ಷ ಪರಮಾರ್ಥ ಮಾಡ್ರಿ, ಪರಮಾತ್ಮ ಮಾಡಿ ಜಗತ್ತಿಗೆ ಜಗದ್ಗುರುಗಳು ಅಂತ ಅನ್ಸ್ಕೊಂಡ್ರು. ಪರಮಾತ್ಮ ಎದರ ಸಲುವಾಗಿ? ಪರಮಾತ್ಮನ ನಾಮ ಸಲುವಾಗಿ. ಪರಮಾತ್ಮನ ಪಡ್ಕೋಬೇಕು, ಜಗತ್ತಿನ ಅಜ್ಞಾನವನ್ನು ದೂರ ಮಾಡ್ಬೇಕನ್ನುವಂತ ಜ್ಞಾನ ಬಂತು ನೋಡ್ರಿ. ಅವರ ನಮ್ದೇರ್ಯಾರ, ಜಗದ್ಗುರು ತುಕೋಬ್ರ ಯಾರ ನಮ್ದೇರ್ಯಾರ. ಏನ ಕೆಲಸ ಉಳಿದೈತ್ಲಾ ಆ ಕೆಲಸ ಪೂರ್ಣ ಮಾಡ್ಬೇಕು ನಾನು ಅಂತ ಇತ್ತು. ಅದನ್ನ ನೋಡ್ರಿ, ಅವರು ಬ್ರಹ್ಮಮೂರ್ತಿ ಸಂತ ಜಗಿಯವತರಲ್ಲಿ ಉದ್ಧಾರಯಾಲಿ ದೀನಜನ. ಈ ದೀನಜನಿಗೆ ಉದ್ಧಾರ ಮಾಡೋ ಸಲುವಾಗಿ ಸಂತರ ಅವತಾರ ಆತ್ ನೋಡ್ರಿ. ಸಂತರಂದ್ರ ಸಾಮಾನ್ಯರಲ್ಲ, ಸಾಕಟ್ಟು ಶ್ರೀಮಂತರಿದ್ರು. ಶ್ರೀಮಂತಿದ್ದು ಪರಮಾತ್ಮ ನೋಡ್ರಿ ಎಚ್ಚರ ಗುರುಗಳು ಎಚ್ಚರ ಮಾಡಿರು, ಎಚ್ಚರ ಆದ್ರು ಎಲ್ಲಾ ತ್ಯಾಗ ಮಾಡಿರು. ಪರಮಾತ್ಮನ ಭಕ್ತಿ ಸಲುವಾಗಿ ನೋಡ್ರಿ. ಅವ್ರೇನ್ ಸಾಮಾನ್ಯ ಇದ್ರಿ ಅವ್ರು ತಿಳಿಮಾರ್ಲಿ ವಿಶ್ವಂಬ್ರಭವದಿಂದ ಬಂದಂತ ವಂಸಾವಳಿ ಅವ್ರದ್ದು ಸಾಮಾನ್ಯ ಅಲ್ಲ. ವಿಶ್ವಂಬ್ರಭದಿಂದ ಸಾಮಾನ್ಯ ಅಲ್ಲಿಂದ ಬಂದಂತ ಪರಮಾತ್ಮನ ಸಂಬಂಧಿಂತ ಕುಲ ಅವ್ರದ್ದು ಸಾಮಾನ್ಯ. ತುಕೋಬ್ರ ಯಾರು ನೋಡ್ರಿ, ನಾವ್ ಒಂದ್ ವಾರಿ ಮಾಡಿರ ನನ್ನಂತ ಭಕ್ತ ಪರಮಾತ್ಮ ನೋಡಿದ್ರಾನು ನೋಡ್ರಿ ಹೇಳ್ತಿರ್ತೇನೋ, ನಾ ಅದನ್ನು ಮಾಡೀನಿ, ನಾ ಹೇಳಿದೆಲ್ಲ ಕರೆಕ್ಟ್ ಆಗ್ಬಿಡ್ತು. ಒಂದ ವಾರಿ ಮಾಡಿರ್ತಾವ, ಮತ್ತೆ 2-3 ವರ್ಷ ಹೋಗಿರ್ತೇವೆ, ಇಲ್ಲದೊಂದಿಟ್ಟು ಮಾತು ಹೇಳ್ತಿರ್ತೇವೆ ನಾವು. ಏಳು ತಲೆ 6 ಗಂಟೆ ಬಂದಂತ ಕುಲ ಜಗದ್ಗುರು ತುಕೋಬ್ರ ಸಾಮಾನ್ಯ ಕುಲ ಅಲ್ಲ, ವಿಶ್ವಂಬ್ರ ಭವದಿಂದ ಸೇವಾ ಮಾಡ್ಕೊಂಡು ಬಂದಂತ ಕುಲ. ಆ ಕುಲದಲ್ಲಿ ಸಾಮಾನ್ಯ ಕುಲದಾಗ ಇದ್ರಿಕಿಲ್ಲ ಅವರು ಕುಲದಾಗ ಇಬ್ರು ಸೈನಿಕರಂತ ನೋಡ್ರಿ, ಮುಕುಂದ ಮತ್ತು ಹರಿ. ಯುದ್ಧಕ್ಕೆ ಹೋದ್ರು ಇಬ್ರದು ಮರಣ ಆಗ್ಬಿಡ್ತು. ಪಾಮಾಬಾಯಿ ಅಂತೇಳಿ ತುಕೋಬ್ರ್ಯಾರ ಕುಲ್ಲಾಗ ಒಂದು ಹೆಣ್ಮಗಳಿದ್ಲು, ಪರಮಾತ್ಮನ ಸೇವಾ ಮಾಡ್ತಿದ್ವು ನೋಡ್ರಿ. ಅದೇನಾಗಿತ್ತಪ್ಪ ಅಂದ್ರ ಆ ಹರಿ ಮತ್ತು ಮುಕುಂದನ ಹೆಣ್ಮಕ್ಳು ಎಲ್ಲಿ ಹೋಗಿದ್ರಪ್ಪ ಅಂದ್ರೆ ಡಿಲಾವರಿ ಅಂತೇಳಿ ಬಾಯತನಾಗಂತೆ ತವ್ರ ಮನೆಗೆ ಹೋಗಿದ್ರು. ಅವ್ರು ತವ್ರ ಮನೆಗೆ ಹೋಗಿದ್ರು. ಇನ್ನು ಉಳ್ದಾರ ಯಾರಪ್ಪ ಅಂದ್ರ ಪಾಮಾಬಾಯಿ. ವಯಸ್ಸು ಎಷ್ಟಾಗಿತ್ತು? 80-90 ವರ್ಷ ಆಗಿತ್ರಿ. ಆಕೆ ದಿವಸಾ ಪಾಂಡುರಂಗನ ಪೂಜಾ ಮಾಡಾಕ್ರಿ. ಎದ್ದು ಕುಳಿ ಅಂದ್ರ ಮನಿ ಕಸ ಹುಡುಕೋದು ಎಲ್ಲ ಇದನ್ನ ಮಾಡಿ, ಹೂ ಹೊರ್ಕೊಂಬರೋದು, ಜಳಕ ಮಾಡಿ ಎಲ್ಲ ಇದನ್ನ ಮಾಡಿ ಪಾಂಡುರಂಗನ ಪೂಜಾ ಮಾಡಾಕ್ರಿ. ಭಗವಂತ ನೋಡ್ರಿ, ಇಬ್ರು ಮಕ್ಕಳಂತಿ ಏನಾದ್ರು ಯುದ್ಧಕ್ಕೆ ಹೋಗಿ ಪ್ರಾಣ ತ್ಯಾಗ ಮಾಡ್ರಿ. ಇನ್ನು ಸ್ವಸ್ಥ್ಯಾರು ಎಲ್ಲಿ ಹೋಗ್ಯಾರಪ್ಪ ಅಂದ್ರ ತನ್ನ ತವ್ರ ಮನೆಗೆ ಹೋಗ್ಯಾರ. ನೋಡ್ರಿ, ಪರಮಾತ್ಮ ಏನ್ ಮಾಡಿದ? ಅವ್ರ ಮಕ್ಕಳನ್ನ ವೇಷ ಹಾಕೊಂಡು ಬಂದ ರುಕ್ಮಾಗಿ ಹೇಳಿ ನೋಡ್ರಿ, ನಾನು ಪಮಾಬಾಯಿ ಮನೆಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕ್ರಿ? ಪಮಾಬಾಯಿನ ಮನೆಗೆ ಹೋಗ್ಬೇಕು, ನಡಿ ನೀನು ತಯಾರಾಗಂತಂದ್ರು. ಅಗದಿ ಆನಂದದಿಂದ ರುಕ್ಮಿಣಿ ಮಾತಾ ಅಗದಿ ಆನಂದದಿಂದ ಅವ್ರು ನಡಿ ಭಕ್ತರ ಸೇವಾ ಮಾಡಕ್ ನಿಮಗೂ ಆನಂದ ಆಕೈತೆ ಅಂತೇಳಿ ಎಲ್ಲಿ ಬಂದ್ರು? ದೇವಗ್ರಾಮಕ್ಕೆ ಬಂದ್ರಿ. ನಿತ್ಯ ಪೂಜಾ ಮಾಡಾಕಿ ಪರಮಾತ್ಮನ. ಯಾರು? ಪಮಾಬಾಯಿ. ನಿತ್ಯ ಪೂಜಾ ಮಾಡಾಕಿ ನೋಡ್ರಿ. ಅವಾಗಂತಾಳು ಬಂದ್ ಎಲ್ಲಾ ಸೇವಾ ಮಾಡಾಕತ್ ನೋಡ್ರಿ. ತನ್ನ ಮಗನ ರೂಪದಿಂದ ಬಂದ ಎಲ್ಲಾ ಸೇವಾ ಮಾಡಾಕತ್ ನೋಡ್ರಿ. ಆಕಿ ಜಳಕಕ್ ನೀರಿಡುದು ಏನ್ ಬೇಕಾದ ಎಲ್ಲಾ ಸೇವಾ ಮಾಡಾಕತ್ತ. ಅವಾಗ ಹೇಳ್ತಾನು, ಹರಿ ನನಗ್ ತಡ ಆಕೈತಿ, ನಾ ಪಾಂಡುರಂಗನ ಪೂಜಾ ಮಾಡ್ಬೇಕಪ್ಪ. ನಾ ಪಾಂಡುರಂಗ ಪೂಜಾ ಯಾವ ಪಾಂಡುರಂಗನ ಮುಂದೆ ನಿಂತಾಳ್ರಿ. ಪಾಂಡುರಂಗನ ಮುಂದ ಪಾಂಡುರಂಗನ ಪೂಜಾ ಮಾಡ್ಬೇಕಂತ. ಅಂತ ಕುಲದಾಗ ಬಂದಂತ ತುಕೋಬ್ರ ಯಾರು ಸಾಮಾನ್ಯರಲ್ಲ, ಇವ್ರು ಸಂತರು. ಬ್ರಹ್ಮಮೂರ್ತಿ ಸಂತ ಜಗಿಯವತರಲ್ಲಿ ಉದ್ಧಾರಯಾಲಿ ದೀನದನ ಸಲುವಾಗಿ ನೋಡ್ರಿ. ಅವತಾರ ತುಮ ಧರಯ ಕಾರಣ ಉದ್ಧಾರಯ ಜನ್ ಜಡದಾಗ ಹೇಳರು. ಸಂತ್ರಿ ಅದಕ್ ಬಂದಿದ್ರು? ಮಹಾದೋಷಿ ಅಂದ್ರ ಒಂದು ಹೊರಗಂತ ಹೇಳಿ ಆಗ ಪ್ರವಚನದಾಗ. ಮಹಾದೋಷಿ ಅಂದ್ರ ಒಂದು ಹೊರಗನ ಉದ್ಧಾರ ಮಾಡಕ್ ಬಂದಿಲ್ಲ ಇವ್ರು. ಉದ್ಧಾರಾಯ ಜನ್ ಜಡ ಜೀವ, ಜನ ಜಡ ಮತ್ತು ಜೀವನ ಉದ್ಧಾರ ಮಾಡಕ್ ಬಂದಂತ ಸಂತ ಮಹಾತ್ಮರು. ಇವ್ರಿಗಂತಾರ ಜಗಾತ ಕಲ್ಯಾಣ ಸಂತಾಚ ವಿಭೂತಿ, ದೇಹ ಕಷ್ಟವಿತಿ ಪರೋಪಕಾರಿ. ಜಗಾತ ಕಲ್ಯಾಣ ಸಂತಾಚ ವಿಭೂತಿ, ದೇಹ ಕಷ್ಟವಿತಿ ಪರೋಪಕಾರಿ. ಬೇಕಾದಂತ ನಿಂದ ಮಾಡಿರಿ. ಅಷ್ಟ ಅಲ್ಲ, ಓಣ್ಯಾಗ ಸದೇ ಬರ್ಸ್ಕೊಟ್ರೇನ್ರಿ? ನೀವು ಸನ್ಯಾಸಿ ಮಕ್ಳಾದ್ರಿ, ಇಲ್ಲಿ ಅಡ್ಡಾಡ್ಬೇಡ್ರಿ, ಮಕ್ಕ ತೋರ್ಸ್ಬೇಡ್ರಿ ನೀವು ಅಂತಂದ್ರು. ತುಕೋಬ್ರ ಯಾರಿ ಸದ್ಯಕ್ಕ ಊರಾಗ ಇರಿಸ್ಕೊಳ್ಳಿಲ್ರಿ. ಊರಾಗಿ ಇರಿಸ್ಕೊಳ್ಳಕನ ಆ ಪರ್ವತಕ್ಕ ಈ ಪರ್ವತಕ್ಕೆ ಹೋಗಿ ಭಜನಿ ಮಾಡಿರೋರು.
ಆ ಪರ್ವತಗಳ ಉದ್ಧಾರ ಆಗ ಹೇಳಿ ನೋಡ್ರಿ, ಅವ್ರು ಕುಂತಂತ ಜಾಗ, ಅವ್ರು ಅಡ್ಡಾಡಿದಂತ ಜಾಗ ಪವಿತ್ರ ಆಗಿದ್ರು. ಆ ಪರ್ವತನಾಗ ನೋಡ್ರಿ ಇವೋ ತನಕ ತುಕೋಬ್ರ ಪೂಜಾ ನಡತೈತಿ, ಇವೋ ತನಕ ನಾಮಸ್ಮರಣ ನಡೀತೈತಿ. ಯಾವಾಗ ಕಂಡು ಬಿದ್ದೈತಿ ಅಂದ್ರೆ ಅಖಂಡೇ ನ ಖಂಡೆ, ಅಭಂಗೆ ನ ಭಂಗೆ, ತುಕಾಮಣಿ ಗಂಗೆ ನೋಡ್ರಿ. ಸಂತನ ಸಾಮಾನ್ಯರಲ್ಲ, ಅವ್ರು ಎಲ್ಲಿ ಅಡ್ಡಾಡ್ಯಾರೋ, ಎಲ್ಲಿ ಕುಂತಾರೋ, ಎಲ್ಲಿ ಬಂದಾರೋ ಆ ಕ್ಷೇತ್ರ ಉದ್ಧಾರ ಆಗೈತಿ ನೋಡ್ರಿ. ಸಾಮಾನ್ಯ ಸಂತರಲ್ಲ, ಅದಕ್ಕೆ ಹೇಳ್ತಾರೋ ಬ್ರಹ್ಮಮೂರ್ತಿ ಸಂತ ಜಗ್ಗಿ ಉದ್ಧಾರಯ ಅಲ್ಲಿ ದೀನದನ್. ಸಂತರು ಎದಕ್ ಬಂದ್ರು? ಆಗ ಏನಲ್ಲ, ಸದಾಶಿವಾತಿ ಅವತಾರ, ಸ್ವಾಮಿ ನಿವೃತ್ತಿ ದಾತಾರ, ಮಹಾವಿಷ್ಣುತಿ ಅವತಾರ, ಸಕಾಮದ ಜ್ಞಾನೇಶ್ವರ ಬ್ರಹ್ಮತ್ವ ಸೋಪಾನ झाला, ಭಕ್ತ ಆನಂದವರಿಸಲ. ಇವ್ರು ಯಾರು? ಇವರು ಸಾಕ್ಷಾತ್ ಪರಬ್ರಹ್ಮರು. ಆದಿಶಕ್ತಿ ಮುಕ್ತಾಬಾಯಿ ದಾಸಿ ಜನಿ ಲಾಗೆ ಪಾಯಿ. ಸಾಮಾನ್ಯ ಅಲ್ಲ, ಶಕ್ತಿನ ಕರ್ಕೊಂಡ್ ಬಂದಾರ ಇವ್ರು. ಬ್ರಹ್ಮ ವಿಷ್ಣು ಮಹೇಶ್ವರ ಸಾಮಾನ್ಯರಲ್ಲಿ ಇವ್ರು. ನಾವು ದೇವರ ಅದೇವಿ, ನಾವು ದೇವರಾಗಿ ಬಂದೇವಿ, ನಾ ವಿಷ್ಣು ಅದೇನಿ, ನಾ ಶಿವ ಅದೇನಿ, ನಾ ಬ್ರಹ್ಮ ಅದೇನಿ, ನಾನು ಶಕ್ತಿ ಅದನ್ನ ತಿನ್ನಾರಂದ್ರಿ ಅವ್ರು. ನಮ್ಮನ್ನ ಯಾಕೆ ಕಾಡಿಸ್ತೀರಿ ಏನಂದ್ರೆ ನಾವು ಸನ್ಯಾಸಿ ಮಕ್ಕಳು ಅಲ್ಲಂತ ಏನಾರ ಅಂದ್ರೇನು? ಬೇಕಾದಷ್ಟು ಬೇಕಾದಂತವ್ರು ಕಷ್ಟ ಪಟ್ಟು ರುಕ್ಸ್ಬೇಕ, ಅವ್ರ ಕಡೆ ನೋಡ್ಲಿಲ್ಲ, ತನ್ನ ಕಾರ್ಯ ಮುಂದುವರ್ಸಿರೋರು. ಎಷ್ಟು ಅಧಿಕಾರಿ ಅವ್ರಿಗೆ ಆಗ ಹೇಳಿರಲ್ಲ, ಚಾಲವಿಲ ಜಡ ಬಿಂತಿ ಹರಳಿ ತಾಂಗೆ ಯಾತಿ ಭ್ರಾಂತಿ. ಬರೇ ನಿರ್ಜೀವಾದಂತ ಗ್ವಾಡಿ ನಡೆಸಿದಕ್ಕ ಆ ಗ್ವಾಡಿ ಪೂಜೆ ಆಯ್ತು ಅಂತ ಹೇಳಿರಕ. ಜಡವಾದಂತ ಅಗದಿ ದೊಡ್ಡವಾದಂತ ಏನ್ರಿ ಪ್ರಾಣಿ ಪ್ರಾಣ ರೇಡ ಅಂತ ಹೇಳ್ತಾರ. ರೇಡ ಅದರಂತ ಜಡವಾದಂತ ಪ್ರಾಣಿನ ಯಾವುದೂ ಅಲ್ಲ. ದೊಡ್ಡ್ರಿ ದೊಡ್ಡ ಪ್ರಾಣಿ. ಯಾಕಂದ್ರ ಅದಕ್ಕೆ ಏನು ಗೊತ್ತ್ರಿ ನೋಡ್ರಿ, ಆಗ ಹೇಳಿರವ್ರು ಬೇಕಾದಷ್ಟು ಬಸ್ ನಾವು ಹಾರನ ಹೊಡೆದ್ರ ಸದಕ್ಕೆ ಸರಿದಿಲ್ಲ ಅವು. ಅಂತ ಪ್ರಾಣಿನ ಮುಖದಿಂದ ವೇದಗಳು ಎಂತ ವೇದ್ರಿ? ಗುರುಗ್ರ ವೇದ. ಆ ವೇದಕ್ಕೂ ನೋಡ್ರಿ ಶ್ರೀ ಗುರು ಕಾಯಮೇಲೆ ಅಂತದ್ದು, ಆ ವೇದಕ್ಕೆ ಸದ ಅಹಂಕಾರ ಬಂದಿದೆ ಅಂತ ನೋಡ್ರಿ. ಅದರ ಅಹಂಕಾರ ಸದಕ ಸಂತರ ಮುಂದೆ ನೋಡ್ರಿ, ಸಂತರು ಜಡವಾದಂತ ಪ್ರಾಣಿ, ಯಾವ ದೊಡ್ಡವಾದಂತ ಪ್ರಾಣಿ ಮುಖದಿಂದ ವೇದಗಳ ನೋಡ್ತಾರ. ಅದು ಸಾಮಾನ್ಯ ಕೆಲಸ ಏನ್ರಿ? ಅಲ್ಲಿ ಏನ್ ಪಂಡಿತರಿದ್ರಲ್ಲ ಮಖದ ಮೇಲೆ ಕೈ ಇಟ್ಕೊಂಡ್ರು. ನಾವು ಏನು ಈ ಸನ್ಯಾಸಿ ಮಕ್ಕಳು ಇವರು ಸುದ್ದಿ ಪತ್ರ ಒಯ್ಯಾಕ್ ಬಂದಾರು, ನಾವೇನೋ ಇವ್ರು ಏನು ಸನ್ಯಾಸಿ ಮಕ್ಕಳು ಸರಿ ನಿಮ್ಗೆ ಬರ್ಸ್ಕೊಳ್ಳೋಣ ಅಂತ ನಾವು ತಿರಸ್ಕಾರ ಮಾಡಿದೀವಿ. ಇವರು ಸಾಮಾನ್ಯರಲ್ಲಿ ಇವ್ರು ನೋಡಾಕ ಮೂರ್ತಿ ಸ್ಥಾನ ಐತ್ರಿ, ಕೀರ್ತಿ ದೊಡ್ಡ ತಿನಿದೆ. ಯಾವ್ದು ಉಭಾರಿಲೇ ಧ್ವಜ ಇಹಿ ಲೋಕವಾರಿ ಐಸೆ ತರಾತರಿ ಕೀರ್ತಿ ಸಾಮಾನ್ಯ ಏನ್ರಿ? ಮೂರು ಲೋಕದ ಅವ್ರ ಪತಾಕ ಹಾಕ್ತೈತಿ ಇವ್ರು. ಉಭಾರಿಲೇ ಧ್ವಜ ಇಹಿ ಲೋಕವರಿ ಐಸೆ ತರಾತರಿ ಕೀರ್ತಿ ಜಾಂತಿ. ಸಾಮಾನ್ಯ ಸಂತರಲ್ಲಿ ಇವರು ಉತ್ತರಪಂಥಿ ಸಂತ ಮಹಾತ್ಮಾರ ಅಂದ್ರ ಸಾಮಾನ್ಯ ನಿವೃತ್ತಿನಾಥ್, ಜ್ಞಾನದೇವ್, ಸೋಪಾನ್, ಮುಕ್ತಾಯಿ, ಏಕನಾಥ್, ನಾಮದೇವ್, ತುಕಾರಾಮ್, ಶ್ರೀ ಗುರು ಬಾಬಾ ಸಾಹೇಬ್, ದಾದಾ ಸಾಹೇಬ್, ನಾನಾ ಸಾಹೇಬ್, ನಾಮದೇವ್ ನಮಾಳಿ, ಕಾಕಾ ಸಾಹೇಬ್, ಹುರೇಮಾಲಿ, ಬೆಳಗಮಾಲಿ, ಶ್ರೀ ಗುರು ಕಾಳೆಮಾಲಿ, ಕಾಕಾಮಾಲಿ. ಸಾಮಾನ್ಯರಲ್ಲಿ ಇವರು. ಅವರು ಸಾಮಾನ್ಯ ರೀತಿಯಿಂದ ನೋಡುವುದು ಅನ್ನಲ್ಲ. ಯಾಕಂದ್ರ ಗುರುಗಳು ಅಂದ್ರ ದೇವ್ರಪ್ಪ, ಸಂತ ಅಂದ್ರ ದೇವತೆ ಸಂತ, ದೇವತೆ ಸಂತ, ನಿಮಿತ್ತ ಮಾತ್ರ ಪ್ರತಿಮಾ. ಧನ್ಯ ಪುಣ್ಯ ರೂಪ ಸಂಸಾರ ಧಾಲ ಸಂಸಾರ ಕೈಸಾ ಧಾಲ ಸಂಸಾರ. ಧನ್ಯ ಪುಣ್ಯ ರೂಪ ಕೈಸಾ ಸಂಸಾರ ಧಾಲ ಸಂಸಾರ ಕೈಸಾ ಧಾಲ ಸಂಸಾರ. ಕೈ ಮಾಡ್ರಿ. ಧನ್ಯ ಪುಣ್ಯ ರೂಪ ಕೈಸಾ ಧಾಲ ಸಂಸಾರ. ದೇವಾನಿ ಭಕ್ತ, ದೇವರು ಮತ್ ಭಕ್ತರು ಭೇದ ಇಲ್ರಿ. ನೋಡ್ರಿ ನಾಮದೇವ್ರ ಯಾರು ದೀಪಾವಳಿ ಪರಮಾತ್ಮನ ಜಳಕ ಕರ್ಯಾಕ್ ಹೋದ್ರಂತ. ಇಲ್ಲಿ ನಿಂದ್ರವ್ರು ಯಾರಪ್ಪ? ಸಂಸ್ಥೆ ಕೇಳ್ತಿಲ್ರಿ. ಇಲ್ಲಿ ನಿಂದ್ರವ್ರು ಯಾರಪ್ಪ? ನಾಪಲ್ಲಿ ನಿಂದ್ರ ನಾನ್ ನಿಂದಿರ್ತೇನಲ್ರಿ. ಎಷ್ಟು ಸಾಮರ್ಥ್ಯ ನೋಡ್ರಿ ಸಂತರಲ್ಲಿ. ನಾನ್ ನಿಂದಿರ್ತೇನಲ್ರಿ. ನಿಂದ್ರಪ್ಪ ಅಂತಕೊಳ್ಳಿ ಅಂದ್ರೆ ನಿಂದ್ರಿಸಿಕೊಳ್ಳಿ ಅಂದ್ರ ದೇವ್ರ ಯಾರೋ ಭಕ್ತರು ಯಾರೋ ಯಾರಿಗ ಗುರ್ತಾಗ್ಲಿಲ್ಲ. ರುಕ್ಮಿಣಿ ಆಯಿ ಸಾಹೇಬ್ರಿಗೆ, ರುಕ್ಮಿಣಿ ತಾಯಿಗೆ ಗುರ್ತಾಗ್ಲಿಲ್ರಿ. ಈ ಸಂತರ ಮಹಿಮಾ ಯಾರಿಗೂ ತಿಳಿದಿಲ್ಲ. ಗುರ್ತಾತೇನ್ರಿ? ಗುರ್ತಾಗ್ಲಿಲ್ಲ.
ಈ ಸಂತರ ಮಹಿಮಾನ ಅಂತದ್ದು ತಿಳಿದ್ರು. ಅದಕ್ಕೆ ಎದಕ್ ಬಂದ್ರ ಅವರು ಹೋಕಾದುರಾಚಾರಿ ವಿಷಯೇಕ ಸತ್ತ ಸಂತ ಕರಪೇತರಿತ ಉದ್ಧಾರತಿ. ಜರ್ ಅವ್ರು ನೋಡ್ರಿ ಸಂತರ ದರ್ಶನ ದೇವು ಮತ್ತೆ ಆಳಂದಿಗೆ ಹೋದ್ರ ಅವ್ರ ದರ್ಶನ ಮಾಡ್ರಿ ಅಷ್ಟೇ ಸಾಕ್ರಿ, ಉಳ್ಕಿದೇನಿಲ್ಲ. ಬರೀ ದರ್ಶನ ಮಾಡೋದು ಅಷ್ಟೇ ಸಾಕು. ನಮ್ ಶ್ರೀ ಗುರು ಕಾಳೆ ಮೇಲೆ ಹೇಳ್ತಾರೆ ನೋಡ್ರಿ, ಮನಿಯೊಳಗೆ ಜ್ಞಾನೇಶ್ವರಿ ಇತ್ತಪ್ಪ ಅಂದ್ರ ನಮ್ ಮನ್ಯಾಗ ಮನಿ ಕುಲದೇವ್ರ ಇದ್ದಂಗ ಜ್ಞಾನೇಶ್ವರಿ ಅಂದ್ರ ಮನ್ಯಾಗಿತ್ತಪ್ಪ ಒಬ್ಬ ಹಿರಿಯ ಅದಾನಪ್ಪ ಅನ್ನುವಂತ ತಿಳ್ಕೊಬೇಕು ನಾವು. ನಮ್ ಕಾಳೆ ಮಾಲೆಯವ್ರು ಹೇಳ್ತಿದ್ರು, ನಿಮಗ ಜ್ಞಾನೇಶ್ವರಿ ಓದಾಕ್ ಸೌಡ್ ಇಲ್ಲಲ್ಲಪ್ಪ, ಮನ್ಯಾಗ ಜ್ಞಾನೇಶ್ವರಿ ಜಗಲಿ ಮೇಲೆ ಜ್ಞಾನೇಶ್ವರಿ ಇಲ್ರಿ, ನಿಂತ್ಕೊಂಡ್ ಗಂಧ ಹಚ್ಕೊಂಡ್ ಜ್ಞಾನೇಶ್ವರಿ ಮಾವಲಿ ನೀನ ಅಂತೇಳಿ ನಮಸ್ಕಾರ ಮಾಡ್ಬಿಟ್ರ ಎಲ್ಲಾ ನೀವ್ ಅದ್ರಾಗನ ಬಂದ್ಬಿಟ್ರು. ನಿಮ್ ಉದ್ಯೋಗಕ್ಕೆ ನೀವ್ ಹೋಗ್ರಿ. ನಮ್ ಶ್ರೀ ಗುರು ಕಾಳೆ ಮಾಲೆಯವ್ರು ಹೇಳ್ತಿದ್ರು, ಒಬ್ಬ ರೈತ ಇದ್ದ ಅಂತ್ರಿ, ನಾರದ್ರು ಏನ್ ಮಾಡ್ರಪ್ಪ ಅಂದ್ರ ಪರಮಾತ್ಮನ ಕಡೆ ಹೋದ್ರು. ಅವ್ರು ಭಕ್ತರ ಚೈತ್ರ ಬರೆಯಾಕತ್ತಿದ್ರು, ಪರಮಾತ್ಮ ನನ್ನ ಚೈತ್ರನ ಮೊದಲ ಬರೀತ ಅಂತ ಹೇಳಿ ಅವ್ರು ಇದನ್ ಮಾಡ್ರಿ ಅಂತ ನೋಡ್ರಿ. ಅವಾಗ ನಾರದ್ರಂದ್ರು, ಏನ್ ಅವ್ರ ಹೆಸರ ಇದ್ರಿಕಿಲ್ಲ ಅದ್ರ, ಯಾಕ್ರಿ ನಿಮ್ ನಾಮಸ್ಮರಣೆ ಹಗಲು 12 ತಾಸು ನಾನು ಮಾಡ್ಕೊಂತಾನೆ ಇರ್ತೇನೆ, ಮತ್ ನನಗೆ ನನ್ನ ಹೆಸರಲ್ಲ. ನೀನಂತ ರಗಡ್ ಮಂದಿ ಅದಾರಪ್ಪ, ಭೂಲೋಕಕ್ಕೆ ಒಬ್ಬ ರೈತ ಅವನ್ ನಾಮಸ್ಮರಣೆ ಮಾಡೋದು ನೋಡ್ ಹೋಗಂತಂದ್ರು. ದೇವ್ರು ಹೇಳ್ಕೊಳ್ಳಿ ನಾರದ್ರು ಹೋಗುದಿಲ್ರಿ, ಸಂತರು ಹೋಗುದಿಲ್ಲ. ಹೋದ್ರು, ದೇವ್ರ ಮಾತು ಕೇಳ್ಕೊಂಡು ಹೋದ್ರು. ಅಲ್ಲಿ ಹೋಗಿ ನೋಡ್ತಾರ ನೋಡ್ರಿ, ಅವ ಇದಕ್ ಹೊಲಕ್ ಹೋಗಿದ್ದ, ಗಳೆ ಹೊಡೆ ಅಕ್ಕ ಎತ್ಕೊ ತಗೊಂಬಂದ, ಕೈ ಕಾಲ್ ತಕ್ಕೊಂಡ್ ಏನ್ ಮಾಡಿದ, ಊಟ ಕುಂತ 9:10 ಗಂಟೆ ಆತು. ಹಾಸಿಗೆ ಪರಮಾತ್ಮ ಇವತ್ತು ಏನ್ ಮಾಡೇನಲ್ಪ, ಎಲ್ಲ ನಿನಗ ಸಮರ್ಪಣೆ ಅಂತೇಳಿ ಪರಮಾತ್ಮ ಅರ್ಪಣೆ ಮಾಡಿ ಮಕ್ಕೊಂಡ್ಬಿಟ್ಟ. ನಾರದ ಅಂದ್ರು, ಈಗ ಭಜನೆ ಮಾಡ್ತಾನೋ, ಅವಾಗ ಭಜನೆ ಮಾಡ್ತಾನೋ, ಅವಾಗ ಇದನ್ನ ಮಾಡ್ತಾನೋ ನೋಡ್ರಿ, ಹಾಗೆ ನೋಡ್ರಿ ಅವ್ರು ಏನು ಮಾಡ್ಲಿಲ್ರಿ. ಎಲ್ಲಾ ಮಾಡಿದಂತ ಕೆಲಸ ಪರಮಾತ್ಮಕ್ಕೆ ಒಪ್ಪಿಸಿ ಮಕ್ಕೊಂಡ್ಬಿಟ್ಟ. ನಾರದ ಅಂದ್ರು ಹನಿ ಬರ್ಕೊಂಡ್ರು, ಇವ್ರ ಭಕ್ತರ ಅಲ್ಲ, ಇವ್ರ ಮುಖದಿಂದ ನಾಮಸ್ಮರಣೆ ಬರ್ಲಿಲ್ಲ, ತಾವು ಮಾಡಿದಂತ ಕೆಲಸ ಎಲ್ಲ ಪರಮಾತ್ಮಕ್ಕೆ ಒಪ್ಪಿಸಿ ಮಕ್ಕೊಂಡ್ಬಿಟ್ಟ ಅಂತ ಹೇಳಿ ನಾರದ ದೇವ್ರ ಕಡೆ ಹೋದ್ರೆ ದೇವ್ರಿಗೆ ಕೇಳಿದಂತ ನೋಡ್ರಿ, ಅಲ್ರಿ ನನಗ್ ಫಸಾಸ್ಬಿಟ್ರಲ್ಲ. ಏನ್ ಫಸಾಸಿಲ್ಪ, ಅಲ್ಲ ಒಬ್ಬ ರೈತ ಅಂತೇಳಿ ಅವ್ ಬಕೊಂಡು ನೀನು ನಾಮಸ್ಮರಣೆ ಮಾಡ್ತಾನಂತ ಅವನ ಮುಖದಾಗ ನಾ ಏನು ನಾಮಸ್ಮರಣೆ ಕೇಳಿ ಏನ್ ಪೂಜಾ ಮಾಡಾವಲ್ಲ, ಪುನಸ್ಕಾರ ಮಾಡಾವಲ್ಲ, ವೇದ ಓದಾವಲ್ಲ, ಯಾವ ಗ್ರಂಥ ನೋಡಾವಲ್ಲ, ನಿಮ್ ಚೈತ್ರ ಓದಾವನಲ್ಲ, ಅವ ಅಂತಾರ ನಿಮ್ ಮಹಾಭಕ್ತ ಅಂತ ಬರ್ದಿಲ್ಲ ಅಂತ ಅನ್ಕೊಳ್ಳಿ ಅಂದ್ರ ಅವಾಗ ಅದ ನಂತರ ನಾರದ್ರಿ, ಒಂದ್ ಕಪ್ ಹಾಲು ಕೊಡ್ತೇನಿ, ಈ ಹಾಲ ದ್ವಾರಕದ ಮತ ಹೋಗಿ ಇಷ್ಟ ಅಂದ್ಕೊಳ್ಳಿ ನೋಡ್ರಿ, ಎಲ್ಲಿ ಒಂದ್ ಹನಿ ಬೀಳಬಾರ್ದು, ಅದು ಹಾಲಿನತ್ಲ ಒಂದ್ ಹನಿ ಎಲ್ಲಿ ಬೀಳಬಾರ್ದು. ಹಂಗ ಹೋಗಿ ಅಂತಂದ್ರು ನೋಡ್ರಿ, ಕೈಯಾಗ ಒಂದ್ ವಾಟೆ ಹಿಡಿಸ್ರಿ ಅಂತ ಹಿಡಿಸ್ಕೊಳ್ಳಿ ನೋಡ್ರಿ. ನಾರದ ಕೈಯಾಗ ಹಿಡ್ಕೊಂಡ್ ಒಂದ್ ಹನಿ ಹಾಲು ಬೀಳ್ಬಾರ್ದಲ್ಲ ಕೆಳಗ, ಹಂಗಾಗಿ ಹಿಡ್ಕೊಂಡ್ ಹೋದ್ರು. ಹೋಗಿ ಮುಟ್ಟಿದ್ಕೊಳ್ಳಿ ಅಂದ್ರ ಅವಾಗ ಕೇಳಿದ್ಕೊಳ್ಳಿ ಅಂದ್ರ, ಅಲ್ರಿ ಏನು ಮಾಡಲ್ಲ ಅವನಿಗೆ ಇಂಥ ಪದವಿ ಕೊಟ್ರಿ, ಮತ್ ಅಖಂಡ ನಾ ನಿನ್ನ ನಾಮಸ್ಮರಣೆ ಮಾಡ್ತೀರಿ, ಮತ್ ನನಗೆ ಹಿಂಗ ಯಾಕಂತ ಅಂದ್ರ ಅವಾಗ ಪರಮಾತ್ಮ ಕೇಳಿದ. ಅವೇನ್ ಮಾಡಿದ, ಹೊಲದಿಂದ ಮನೆಗೆ ಬಂದ, ಗೊಳೆ ಆಡಕರ್ ಹೋಗಿರ್ಬೇಕು, ಎದಕ್ಕೆ ಕೆಲ್ಸಕ್ಕೆ ಹೋಗಿರ್ಬೇಕು, ಹೊಲದಿಂದ ಮನೆಗೆ ಬಂದ ಕೈಕಾಲ್ ತಕೊಂಡ್ ಊಟ ಮಾಡಿ ಏನ್ ಮಾಡಿದ, ಮಕ್ಕಳಾಕ್ ಹೋದ್ಕೊಳ್ಳಿ ಅಂದ್ರೆ ಏನ್ ಮಾಡಿದ, ಕುಂತ ಒಂದು ನಿಮಿಷ ನನ್ನ ನಾಮಸ್ಮರಣೆ ಮಾಡಿದ. 10 ನಿಮಿಷ ನಾಮಸ್ಮರಣೆ. ಏನ ನಾ ಇವತ್ತೇನ್ ಮಾಡೇನಪ್ಪ, ಎಲ್ಲ ನಿನ್ನ ಸತ್ತದಿಂದ ಮಾಡೇನಿ, ನಿನಗ ಅರ್ಪಣೆ ಅಂತೇಳಿ ನನಗ ಒಪ್ಪಿಸಿ ಕಳ್ಸಿ ಮಕ್ಕೊಂಡ್ಬಿಟ್ಟ. ನೀನು ಇಲ್ಲಿಂದ ಎಲ್ಲಿ ಹೋಗಿದ್ದಿ, ದರ್ಕ ಮಠ ಹೋಗಿದ್ದಿ, ಎಷ್ಟು ಸರಿ ನನ್ನ ನಾಮಸ್ಮರಣೆ ಮಾಡಿಪ್ಪ. ಅವಾಗ ನಾರದ್ರನಂತ, ಇಲ್ರಿ ಈ ಒಂದು ಹನಿ ನಿನ್ ಕೈಯಾಗಿ ನೀವು ಹಾಲಿನ ವಾಟಿಕೆ ಕೊಟ್ಟಿರಲ್ಲ, ಅದ ಒಂದ್ ಹನಿ ಹಾಲು ತೊಳಗ್ ಬೀಳಬಾರ್ದಂತ ಅಷ್ಟ ನನ್ ತಲೆ ಆಗಿತ್ತು, ಈ ನಾಮಸ್ಮರಣೆ ನನ್ ಬಾಯಾಗಿದ್ದಿರ್ಕಿಲ್ಲ. ಮತ್ ಯಾರು ದೊಡ್ಡವ್ರಪ್ಪ, ಭಕ್ತರ ದೊಡ್ಡವ್ರಿ. ಯಾಕಂದ್ರ ಸಾಮಾನ್ಯರಲ್ಲ, ಉದ್ಯೋಗ ಮಾಡ್ಕೊಂತ ನೀವು ಸಂಸಾರ ಮಾಡ್ಕೊಂತನ ಪರಮಾರ್ಥ ಅಂತಾರ ನೋಡ್ರಿ. ಸಂಸಾರ ಬಿಟ್ಟು ಮಾಡಕ್ ಹೋಗ್ಬೇಡ, ನಲಗತಿ ಸಾಯಾಸ ರಾವೇ ಒಣ ಅಂತಾರ. ಸುಖೇ ತೋಗರ ನಾರಾಯಣ. ಬಂದಂತ ಮಹಾತ್ಮರಿಗೆ ಸನ್ಮಾನ ಮಾಡ್ರಿ, ಅತಿಥಿ ಸತ್ಕಾರ ಮಾಡ್ರಿ. ಇದ್ರಾಗ ದೇವ್ರ ಅದನ್ನ ಎಲ್ಲಿ ಸಂತರಿತಾರೋ ಅಲ್ಲಿ ದೇವ್ರ ನೋಡ್ರಿ. ಎಲ್ಲಿ ಒಂದ್ ಹೋಯ್ಲು ಸಂತತೇತಿ ಸಂತಿಕಾ ಶಂಭುತೇತಿ ವಿವೇಕ ಹಸನೇಕಿದೆ. ಎಲ್ಲಿ ಸಂತರಿತಾರೋ ಅಲ್ಲಿ ವಿವೇಕ ಇರ್ತೈತಿ ನೋಡ್ರಿ, ಎಲ್ಲಿ ಸಜ್ಜರ ಇರ್ತಾರೋ ಅಲ್ಲಿ ಶಾಂತಿ ಇರ್ತೈತಿ ನೋಡ್ರಿ. ಅದಕ್ಕೆ ಯಾವ ನಾಮದೇವ್ರ ಯಾರು
ಏನಂದ್ರಪ್ಪ, ಬ್ರಹ್ಮಮೂರ್ತಿ ಸಂತ ತಗಿಯವತರಲ್ಲಿ ಉದ್ಧಾರಾಯಾಲಿ ದೀನದನ ವಿಠೋಬ್ಬಾರ ಕುಮಾರಿ ಜಟೋಬ್ಬಾರ ಕುಮಾರಿ ಜಟೋಬ್ಬಾರ ಕುಮಾರಿ ಕುಂಡಲಿಕಾವಲಾರಿ ಶ್ರೀ ಜ್ಞಾನದೇವ ಜಟೋಬ್ಬಾರ ಕುಮಾರಿ ಜಟೋಬ್ಬಾರ ಕುಮಾರಿ ओका दुराचारी ವಿಷಯೇಕ ಸತ್ತ ಸಂತ ಕರ್ಪೆ ತರಿತ ಉದ್ಧರತಿ. ಬೇಕಾದಷ್ಟು ದುರಾಚಾರ್ಯ ನೋಡ್ರಿ, ಗೋವಿಂದ ಪದ್ದವ್ರು ಎಂತೆಂತಾರು ಉದ್ಧಾರ ಮಾಡಿ ಹೋದ್ರು ನೋಡ್ರಿ. ಅಲ್ರಿ, ಯಾ ದೇವ್ರಿಗೆ ಹೋದ್ರು, ಯಾ ಕ್ಷೇತ್ರಕ್ಕೆ ಹೋದ್ರು, ಯಾ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಬಂದು ಸದೇಕ ಅವ್ರ ಪಾಪ ತಿರುಳಂತ ಜನರಿಗೆ ಏನ್ ಮಾಡಿರು, ಉದ್ಧಾರ ಮಾಡಿ ಹೋದ್ರು. ಸಹಜರಿ ಅವ್ರ ಪಾದ ಹಿಡಿದ್ಕೊಳ್ಳಿ ಎಲ್ಲ ಪಾಪ ಓಡಿ ಹೋಗ್ಬಿಟ್ಟು. ಶ್ರೀ ಗುರುವಿನ ಪಾದ ಹಿಡಿದುಕೊಳ್ಳಿ ಅಂದ್ರ ಪಾಪ ಎಲ್ಲ ದಿಕ್ಕಿಟ್ಟು ಹೋಗ್ಬಿಟ್ಟು. ಈ ಸಂತರ ಸಾಮಾನ್ಯರಲ್ಲ, ಹುಕಾ ದುರಾಚಾರಿ, ಬೇಕಾದಂತ ದುರಾಚಾರಿ ದೇವ್ರ ಕಡೆ ಕಳ್ಕಳಿಲ್ರಿ. ದೇವ್ರು ಹೆಂಗದಪ್ಪ, ಜಿಪುಣ ಅದಾನ್ರಿ ದೇವ್ರು. ಸಂತರು ಒಡಿಲ್ ಅದಾರ, ಸಂತರು ಮಹಾತ್ಮರ ಅದಾರ, ಸಂತ ತಾಯಿ ಅದಾರ, ಸಂತ ತಂದೆ ಅದಾರ ನೋಡ್ರಿ. ತುಮಿ ಸಂತ ಮಾಯ ಪಾಪ ಕೃಪಾವಂತ ಕಾಯಮಿ ಪತೀತ ಕೀರ್ತಿವಾನು. ತುಕೋಬ್ರೆ ಹಸದೆ ಅಂದ್ರೆ ನಾನು ಪತೀತ ಅದೇನಿ, ನಾನು ಚಂಡಾಳ ಅದೇನಿ, ನನ್ನ ನನಗೇನು ಸಂತರ ವರ್ಣನ ಮಾಡಕ್ ನನಗೆ ಆಗುಲ್ಲ ಅಂತ ತುಕೋಬ್ರೆ ಹಸದೆ ಹೇಳ್ತಾರ. ಕಾಯವನ್ನು ಆತ ನ ಪುರಿ ಹಿವಾಣಿ ಮಸ್ತಕ ಚರಣಿ ಏತಸಿ. ನಿಮ್ ಸಂತರ ಉತ್ತರಪಂಥಿ ಸಂತ ಮಾತ್ರ ವರ್ಣನ ಮಾಡಾಕ ನಮ್ಮ ಕೈಲಿಂದ ಆಗುಲ್ಲ ಅಂತ ಹೇಳ್ತಾರ. ಅಂತ ಮಹಾತ್ಮರ ಅಂತಾರ, ನಮ್ಮ ಕೈಲಿ ಅಂತ ಹೇಳ್ತಾರೆ. ಉದ್ಧಾರ ಯಜನ ಜಡ ಜೀವ. ಈ ಜಡ ಜೀವ ಉದ್ಧಾರ ಮಾಡ್ಬೇಕಂದ್ರೆ ಸಂತನ ಬೇಕ್ರಿ, ಬ್ಯಾರದವ್ರಿಗೆ ಆಗುದಿಲ್ಲ. ಪರಮಾತ್ಮಗೆ ಏನ್ರಿ, ಇಬ್ಬರ ಗುರುತ್ರಿ ಪರಮಾತ್ಮ. ಒಬ್ರು ಸಜ್ಜನ, ಒಬ್ರು ದೂಜನ, ಅದನ್ನ ಬಿಟ್ಟು ಮತ್ತೊಂದು ಗುರುತಿ ಪ್ರಚನೆ ಇಲ್ಲ ಪರಮಾತ್ಮಗ. ಆದ್ರ ಸಂತರು ಹಂಗಿಲ್ಲ, ಸಂತ ಉದಾರ ಅದಾರ್ರಿ, ಸಂತ ಕೃಪಾ ಮಾಡ್ತಾರು. ಸಂತರು ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ಭವಸಾಗರದಿಂದ ಪಾರ್ ಮಾಡುವಂತ ಸಂತ ಮಹಾತ್ಮರು. ಅಂತ ಸಂತ ಮಹಾತ್ಮರದೇನಿತ್ತ ನಾಮಸ್ಮರಣೆ ಮಾಡಬೇಕು. ಸಂತ ಮಹಾತ್ಮರ ನೋಡ್ರಿ, ಗೋವಿಂದ ಪದ ಅಂದ್ಬಿಟ್ರೆ ಸಾಕ್ರಿ, ಆನಂದ ಆಕೈತಿ. ಅವ್ರ ಪ್ರತ್ಯಕ್ಷ ಬಂದು ಕುಂತಂಗ ಆಕೈತಿ. ಕಾಳೆ ಮಾಲಿ ಅಂದ್ರ ಸಾಕ್ ಅಷ್ಟೇ ರೀ. ಅವ್ರು ಎಲ್ಲಿ ಬೇಕಾದಲ್ಲಿ ಇಲ್ಲ. ಅವ್ರು ನಮ್ಮ ಕಣ್ಣಿಗೆ ಇವತ್ತು ಅದೃಶ್ಯ ಆಗ್ಯಾರ ಅವ್ರು ಖರೆ. ಆದ್ರ ಅವ್ರ ಹೆಸರು ತಗೊಂಡ್ಕೊಳ್ಳಿ ಅಂದ್ರೆ ಹೆಂಗ ಪ್ರತ್ಯಕ್ಷ ಆಕ್ಕಾರೋ ಹಂಗ ನೋಡ್ರಿ. ಸಂತರು ಸಾಮಾನ್ಯರಲ್ಲ. ತುಕೋಬ್ರಿ ಯಾರ್ಯಾರು ನೋಡ್ರಿ, ತುಕೋಬ್ರಿ ಯಾರು ಟಾಳೆಗಾವನ್ರಿ. ಟಾಳೆಗಾವ ಕೀರ್ತನ ಮಾಡೋ ಮುಂದ ಒಬ್ಬಾಕಿ ಹೆಣ್ಮಕ್ಳು, ಶ್ರೀಮಂತ ಮನೆಯಾಕಿ ಹೆಣ್ಮಕ್ಳು ಬಂದ ಗದ್ಲಾ ಮಾಡಾಕತ್ಲು. ಈಕಿ ಬ್ಯಾನಿಗಿನ್ ಬಂದಿತ್ತು ಇಷ್ಟ ಅಂದದಕ್ಕೆ ಏನಾಗ್ಬಿಟ್ರಿ, ಸಿಟ್ಟಿಗೆ ಅದು ಹೋಗ್ಬಿಟ್ಲಾಕಿ. ನನಗ್ ತುಕೋಬ್ರಿ ಯಾರು ಬೇದ್ರ ಅಂತೇಳಿ ಸಿಟ್ಟಿಗೆ ಅದು ಹೋಗ್ಬಿಟ್ಲು. ಇಷ್ಟ ಅಂದದಕ್ಕೆ ಏನಾತ್ರಿ, ವರ್ಷ ತುಂಬಿಕೊಡೋದು ಅವ್ರಿಗೆ ಏನಾತ್ರಿ, ಅವ್ರಿಗೆ 16-15 ವರ್ಷ ಮಕ್ಕಳಾಗಿರ್ಕಿಲ್ಲ. ಅಂತವ್ರಿಗೆ ಏನಾತಿ ಬ್ಯಾನಿ ನೋಡ್ರಿ. ಅವ್ರು ಬೇದ್ರು ಸದೇಕ ಅವ್ರ ಪ್ರೇಮದಿಂದ ಮಾತಾಡಿಸ್ತಾರೆ. ಶ್ರೀ ಗುರು ಮುಖದಿಂದ ಏನೈತ ಯಾವ ವಾಣಿ ಬರ್ತಾವ ಅಪಮಾನ ಮಾಡಿಸ್ದೆ ಸನ್ಮಾನ ಆಕೈತ್ ನೋಡ್ರಿ. ಅವ್ರು ಬೇಕಾದ ಅವ್ರ ಮುಖ ಏನ್ ಅವ್ರ ಮುಖದಿಂದ ವಾಣಿ ಬರ್ತೈತಿ, ಅದು ಪ್ರಸಾದಿಕ ವಾಣಿ ನೋಡ್ರಿ. ಪ್ರಸಾದ ರೂಪದಿಂದ ಬರ್ತಿರ್ತಾವ ನೋಡ್ರಿ. ಅವ್ರು ಬೇಕಾದ್ ಮಾಡ್ರಿ. ಯಾರು ಹಠ ಕೇತ್ರ ಅಂದ್ರು, ಏನಾದ್ರು ಸಂಪ್ರದಾಯಕ್ಕೆ ಗುರುಗಳಾದ್ರ ಅವ್ರು, ನಾಮದೇವ್ರ ಯಾರ ಗುರುಗಳಾದ್ರ ಅವ್ರು. ವಿಶ್ವಭಾ ಶಾಸ್ತ್ರಿ ಎಷ್ಟು ಕಾಡ್ಸಿದ್ರಿ ನೆನೊಬ್ರ ಯಾರಿಗೆ, ಅವ್ರಿಗೇನ ತೆಗೆದು ಹೋದ್ರಿನ, ಅವ್ರಿಗಿನ ಶಾಪ್ ಕೊಟ್ರನ, ಅವ್ರ ದರ್ಕತ್ ಮನಸ್ಸು ಮಾಡ್ರಿ ಆಗಿಂದಾಗ ಅವ್ರನ್ನ ಬಸ ಮಾಡ್ಬಾರ್ದು, ಆಗಿಂದಾಗ ಶಾಪ್ ಕೊಡ್ಬೋದಾಗಿತ್ತವ್ರು. ಒಳ್ಳೆ ಸಂತ ಶಾಪ್ ಕೊಡುದಿಲ್ಲ. ಮಹಾತ್ಮರು ಎಂದೂ ಯಾರಿಗೂ ಶಾಪ್ ಕೊಟ್ಟಿಲ್ಲ. ಅವರಿಗೆ ಸಾಂಪ್ರದಾಯ ಗುರುಗಳು ಮಾಡಿದ್ರು ನೋಡ್ರಿ. ಕಾಳೆಮೌಲಿ ಅವರು ಎಂತೆಂತ ಮಂದಿ ನೋಡ್ರಿ. ಯಪ್ಪ ನಮ್ಗೆ ಇಂತ ಅಡ್ತನ ಐತಿ, ತಗೋ ಪ್ರಸಾದ ಅಂತ ಕೊಟ್ಬಿಟ್ರೆ ಸಾಕು, ಎಲ್ಲಾ ಅಡ್ತನ ದೂರ ಹೋಗ್ಬಿಡ್ತಾವ. ಒಬ್ಬಾಕಿ ಹೆಣ್ಮಕ್ಳು ಓಡಿ ಬಂದ್ರಿ. ಯಪ್ಪ ನಮ್ಮ ಸೊಸಿ ಮಕ್ಕಳೇ ಇಲ್ಲಪ್ಪ, ಹೆಂಗಾರ ಮಾಡಿ 10-15 ವರ್ಷ ಆತಿ, ಹೆಂಗಾರ ಮಾಡಿ ನಮ್ಮ ಮಕ್ಳು ಹುಟ್ಟಂಗ ಮಾಡಿಸ್ಕೊಡಪ್ಪ ಅಂದ್ಕೊಳ್ಳಿ. ಏನಿಲ್ರಿ, ಗಾಡ್ಯಾಗ ಕಾಯಿತು ಕೊಟ್ ನೋಡ್ರಿ, ಕೈ ಹಿಂಗ್ ನಮಸ್ಕಾರ ಮಾಡಿ ಹಿಂಗ್ ಉಡ್ಯಾಗ ಹಾಕ್ಬಿಟ್ರು. ವರ್ಷ ತುಂಬಗಳ ಸಂತಾನ ಪ್ರಾಪ್ತಿರಿ. ಈ ಕರಿಲತೆ ಕಾಯ ನುಹಿ ಮಹಾರಾಜ ಪರಿಪಾಯ ಬೀಜ ಸುದ್ದಂಗಿ ಸಾಮಾನ್ಯ ಸಂತರು
दयाची द्वारी सोन्याचा पिंपळ अंगी ऐसे बळ रेडा ಬೋಲೆ ಇವ್ರೇನ್ ಮಾಡಾಕಿಲ್ರಿ ಕ್ವಾಣನ ಮುಖದಿಂದ ವೇದ ನುಡ್ಸಿರು ಸತ್ತಂತ ಅವನ ಬದುಕಿಸಿರು ಅವನ ಹಸ್ತದಿಂದ ಜ್ಞಾನೇಶ್ವರಿ ಬರ್ಸಿರು ಅಷ್ಟೇ ಅಲ್ಲ ಯಾವ ಏಕನಾಥ್ ರಾಯರಿಗೆ ಕನುಷಿನಾಗ ಹೋಗಿ ಅಂದ್ರಿ ಇವ್ರು ಏನಂದ್ರು ಯಪ್ಪ ಆಳಂದಿಗ್ ಬಾ ಏನಂದ್ರಿ ಆಳಂದಿಗ್ ಬಾ ನನ್ನ ಕಂಠಗೆ ಏನೈತ್ಲ ಅಜೇನ್ ರಕ್ಷದ ಬೀರಗಳು ಸುತ್ಯಾವಪ್ಪ ತಗಿ ಅಂತಂದ್ರು ಅವ್ರ 4-5 ಮಂದಿನ ಅವ್ರ ಎಲ್ಲಾ ಮಂದಿನ ಕರ್ಕೊಂಬಂದು ಆಳಂದಿಗೆ ಬಂದ್ರು ಬಂದ್ ಎಲ್ಲಾ ನೋಡ್ರಿ ಆಗ ಈಗಿನ ಗತಿಯನ್ ಸೌಕರ್ಯ ಇದ್ರಿಕಿಲ್ಲ ಅವಾಗ ಅಗದಿ ಅರಣ್ಯ ಇದ್ದಂಗಿತ್ತು ಒಂದ ಮಂದಿರ ಇತ್ತು ಯಾವ್ದು ಅನೇಕ ಮನಿ ಎಲ್ಲಾ ಗಿಡಗಳು ನೋಡ್ರಿ ಗಿಡ ಕಂಟಿ ಎಲ್ಲಾ ತುಂಬ ಇದ್ದು ಅವಾಗ ಆಳಂದಿಗೆ ಬಂದ್ರು ಅವ್ರು ಬಂದು ನೋಡ್ತಾರು ನೋಡಿದ್ಕೊ ಏಕನಾಥ್ ರಾಯರು ನೋಡ್ತಾರು ನೋಡಿದ್ಕೊ ಎಲ್ಲಾ ನೋಡ್ರಿ ಎಲ್ಲಾ ಬಯಲ್ ಮಾಡ್ರಿ ಎಲ್ಲಾ ಬಯಲ್ ಮಾಡಿ ಅದು ಎಲ್ಲಿ ಜ್ಞಾನೋಬ್ರ ಸಮಾಧಿ ತಗೊಂಡಾರೋ ಅದನ್ನ ಹುಡುಕಿರು ಖರೇನ ಎಲ್ಲಾ ಕಂಠ ಎಲ್ಲಾ ಬೀರ್ಗಳು ಸುತ್ತಿದ್ವು ಎಲ್ಲಾ ತೆಗೆದ್ರು ಆರಾಮ್ ಮಾಡ್ರು ಅಂದ್ರು ಏಕನಾಥ್ ರಾಯರ್ ಅಂದ್ರು ಅಲ್ಲ ನಾನ್ ಪೈಠನ್ ಹೇಳಿ ಆಳಂದಿಯಲ್ಲಿ ಇಲ್ಲೇ ಈ ಕೆಲಸ ಮಾಡಿಸ್ಬಾರ್ದಾಗಿತ್ತಲ್ಲ ಅವರು ಯಾರನ್ನಾರ ಹೇಳಿ ನನಗ ಕರೆದ್ರ ಅಂತ ಹೇಳಿ ಅವ್ರ ವಿಚಾರ ಮಾಡಿ ಇಷ್ಟ ಕೆಲಸ ಏನ್ ಬಾಳ ಕೆಲಸ ಇಲ್ಲ ಅವ್ರಿಗಷ್ಟ ಬೇರಷ್ಟ ಸರ್ಸುದಿತ್ತು ಯಾರ್ಯಾರು ಕೂಡ ಮಾಡಿಸ್ಬೇಕು ನನ್ ನೋಡ್ರಿ ಮಾವಲ್ಯಾರ ನೋಡ್ರಿ ಜ್ಞಾನರಾಜ ಮದ ಯೋಗ್ಯಾಚಿ ಮಾವಲಿ ಜೇನೇ ನಿಗಮಾವಲಿ ಪ್ರಗತಿಗೆ ಸಾಮಾನ್ಯ ಎಲ್ಲ ಮಹಾತ್ಮರು ಯೋಗಿಗಳ ತಾಯಿ ಅವರು ಬಾಯಿಲ್ ನಮ್ನ ಅಂತಂದ್ರು ಅಲ್ಲಪ್ಪ ನಿನಗ ಅಷ್ಟ ಕೆಲ್ಸ ಕರ್ದಿಲ್ಲ ಅಂತ ಕೆಲಸ ಬಾಳ ಅದಾವ ನೋಡ್ರಿ ಜ್ಞಾನೇಶ್ವರಿ ಆ ಜ್ಞಾನೇಶ್ವರಿ ಗ್ರಂಥ ಅನ್ನುವಂಥದ್ದು ಶುದ್ಧೀಕರಣ ಮಾಡ್ಸಾಕ ಅವ್ರಿಗೆ ಕರ್ಸಿದ್ರು ಅವ್ರು ಇದೆಲ್ಲ ಯಾರ ಕೈಲಿಂದ ಆಗುವಂತ ಕೆಲಸ ಅಲ್ಲಪ್ಪ ಬರದ್ದೇನಿ ಇದನ್ನ ಎಲ್ಲರಿಗೆ ಪ್ರಸಾದ ರೂಪವಾಗಿ ಹೋಗ್ಬೇಕಿದು ಇದನ್ನ ಶುದ್ಧೀಕರಣ ಹೆಂಗಾರ ಮಾಡಾಕತ್ತಾರ ಮಂದಿ ಹೆಂಗ ಇದನ್ನ ಪಡ್ಕೊಳಕತ್ತ ಅದನ್ನ ಹಂಗ ಹಾಕುದು ಬೇಡ ಇದನ್ನ ಶುದ್ಧೀಕರಣ ಮಾಡಿ ಚಂದಾಗಿ ಎಲ್ಲರಿಗೂ ಉಪಯೋಗ ಆಗುವಂಗ ಇದನ್ನ ಮಾಡಪ್ಪ ಅಂತೇಳಿ ಅವ್ರಿಗೆ ಯಾಕೆ ಕೊಟ್ರು ನೋಡ್ರಿ ಎಂತ ಕೆಲಸ ಅದಕ್ಕೆ ಇವ್ರಿಗೆ ಬ್ರಹ್ಮಮೂರ್ತಿ ಸಂತ ಲಘಿ ಅವತಲ್ಲಿ ಎಂತ ಬೇಕಾದಂತ ದುರಾಚಾರ ಇರ್ಲಿ ದುಷ್ಟ ಇರ್ಲಿ ಕಪಟಿ ಇರ್ಲಿ ಜರ ಸಂತ್ರ ನೋಡ್ರಿ ಸಂತರ ಹೆಸರ ತಗೊಂಡ್ರ ಏನಾಕತ್ ಯಮಾಸದಿ ಹುಡುಕನ್ ತುಕಾರಾಮ್ ನಾಮ ಗೀತಾ ಕಾಪಿ ಎಂ ಅವರು ಕಾಲನಸದಿ ಗುಲಾಮ್ ಮಾಡ್ಕೊಂಡಾರ ಕರ್ಮ ನೋಡ್ರಿ दाव हात करू मात उपळुदात कर्माती सामान्य संतರಲ್ಲಿ ಅದಕ್ಕೆ ನಾಮದೇವ್ರ ಅಂತಾರು होका दुराचारी एक संत करपे हरित उधरती सामते टोपा रकुमारी पुंडलिकावतारी ज्ञानदेव तुकाराम ब्रह्ममूर्ति संत जगी अवतरी उद्धारयाली दीनजना ब्रह्मादि कथाती वंदी पाये वाणी नाम गीता वदनी ದೋಷರಾತಿ ಬರೀ ಹೆಸರು ತೆಗೆದ ಸಾಕ್ರಿ ಅಗಳೇನಲ್ಲ ತುಕಾರಾಮ್ ನಾಮ ಗೀತಾ ಕಾಪೇಯಮ್ಮ ಬರೀ ಗುರುಗಳ ಹೆಸರು ತಗೊಂಡ್ರು ಸಾಕ್ರಿ ಪರಮಾತ್ಮನ ನಾಮಸ್ರ ಎಲ್ಲ ಪರಮಾತ್ಮ ಏನ್ ಮಾಡ್ತಾ ಅಂದ್ರೆ ಸಂತ ಸೇವಾ ಮಾಡ್ತಾನ ನೋಡ್ರಿ ಪರಮಾತ್ಮ ಸದಕ ಸಂತರ ಭಜನಿ ಮಾಡ್ತಾನ ನಿಮ್ ಶ್ರೀ ಗುರು ಕಾಳೆಮಲ್ಲ ಹೇಳ್ತಿದ್ರು ಪರಮಾತ್ಮ ಸದಕ ಸಂತರ ಭಜನಿ ಮಾಡ್ತಾನ ನೋಡ್ರಿ ಪರಮಾತ್ಮನ ಭಜನಿ ಇಡೀ ಜಗತ್ತನ್ನ ಮಾಡ್ತೈತ್ರಿ ಪರಮಾತ್ಮನ ದರ್ಶನ ಮಾಡಕ್ ಇಡೀ ಜಗತ್ತನ್ನ ಹೋಗ್ತೈತಿ ಪರಮಾತ್ಮ ಸಂತರ ವಾರಿ ಮಾಡ್ತೈತಿ ಹೌದಲ್ರಿ ಸಾಮಾನ್ಯರಲ್ಲ ಸಂತರು ಪರಮಾತ್ಮ ಸದಕ ಸಂತರ ಸಲುವಾಗಿ ಏನ್ ಮಾಡಿದ್ರಿ ಅನೇಕ ಕೆಲಸ ಮಾಡಿದ ಪರಮಾತ್ಮ ಎಂತ ಕೆಲಸ ಮಾಡಿದ್ರೆ ಮಾಡಲಂತ ಕೆಲಸ ಪರಮಾತ್ಮ ಮಾಡಿದ ಎದ್ರ ಸಲುವಾಗಿ ಮಾಡಿದ ತನ್ನ ಭಾವವನ್ನು ಅಂತ ಅರ್ಪಣೆ ಮಾಡಿದ್ರ ಅವ್ರಿಗೆ ಭಕ್ತರು ನಾವು ಏನ್ ಭಾವನಂತದು ದೇವ್ರಿಗೆ ಅರ್ಪಣೆ ಮಾಡಿದ್ರ ಅವ್ರು ಅದಕ್ಕ ಪರಮಾತ್ಮ ಏನ್ ಮಾಡಪ್ಪ ವೈಕುಂಠ ಸೇ ತ್ಯಾಗ ಮಾಡಿದ್ದ ಹಿರಸಾಗರ ಸೇ ತ್ಯಾಗ ಮಾಡಿದ್ದ ಎಲ್ಲಿ ಸಂತರು ಇರ್ತಾರೋ ಅಲ್ಲಿ ಬಂದು ನೋಡಿ ಎಲ್ಲಿ ಗೋವಿಂದಪ್ಪ ಇದ್ರು ಅಲ್ಲಿ ಪರಮಾತ್ಮ ನೋಡ್ರಿ ನಮ್ಮ ತುಕಾರಾಮನ ದೈಪುಲಿ ಅವರು ಸೌದತ್ತ ಕೀರ್ತನ ಮಾಡೋ ಮುಂದ ಯಾರೋ ಒಬ್ರು ತಕರಾರು ಮಾಡಿದ್ರಂತ ನೋಡ್ಬೇಕಂತೇಳಿ ಮಹಾಪಂಡಿತರು ತಕರಾರು ಮಾಡಿದ್ರಂತ ನೋಡ್ರಿ ಅಂದ್ಕೊಳ್ಳಿ ನೋಡ್ರಿ
ಅವ್ರು ತಕರಾರು ಮಾಡಿ ಅವ್ರನ್ನ ಇದನ್ನ ಜೈಲ್ನಾಗ ಒಗಿಬೇಕಂತೇಳಿ ಯಾರನ್ನೋ ಕರ್ಕೊಂಬಂದ ಇವ್ರು ಇದನ್ನ ಮಾಡ್ಬೇಕಂದ್ರ ಅವ್ರ ಕೀರ್ತನ ನಡೆದಿತ್ತು. ಯಾವ ವಿಷಯ ಏನ್ ನಡೆದಿತ್ತಪ್ಪ ಅಂದ್ರ ಗೋಕುಲಾಷ್ಟಮಿ ದಿವ್ಸ ಹೋದಲ್ರಿ ಕೀರ್ತನ ಮಾಡಾಕತ್ತಿದ್ರು. ಕೀರ್ತನ ಮಾಡ್ರಿ ಹೆಂಗ್ರಿ ಪರಮಾತ್ಮನ ಸ್ವರೂಪನಾಗಿದ್ರು ಅವ್ರು. ಏನೋ ಪ್ರಶ್ನೆ ಬಂತು ತಿರುಗಿ ನೋಡಿದ್ವಿ ಅಂದ್ರ ಅವ್ರಿಗೆ ಬಂದಂತವ್ರಿಗೆ ಏನ್ ಕಂಡ್ರು ಅವರು ಸಾಕ್ಷಾತ್ ಕೃಷ್ಣನ ರೂಪ ಕಂಡ್ಬಿಟ್ರು. ತುಕಾರಾಮನಾಥ್ ಹಾಯ್ಪುಲಿ ಅವರು ತುಕಾರಾಮನಾಥ್ ಹಾಯ್ಪುಲಿ ಅಂತ ಕಾಣಿಲಿಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ರೂಪನೇ ಕಂಡ್ಬಿಟ್ರು. ಅದಕ್ಕೆ ನವಲ देखिले ಕೃಷ್ಣ ರೂಪ ಬಿಂಬ ಸಾವಳೆ ಸ್ವಯಂಬ ಮೂರ್ತಿ ಹರಿಚಿ. ಸಾಮಾನ್ಯ ಪರಮಾತ್ಮ ಮೂರ್ತಿ ರೂಪನ ಕಂಡ್ರವ್ರು ತುಕಾರಾಮನಾಥ್ ಹಾಯ್ಪುಲಿ ಅವರು. ನೋಡಿದ ಕುಳೆ ಅಂದ್ರೆ ನೋಡ್ರಿ ಆವಾಗ ಹಿಡ್ಕೊಂಡ್ ಹೋಗ್ತಾರೇನ್ರಿ, ತಕರಾರು ಮಾಡ್ತಾರೇನ, ನೀ ಏನಂತಿದ್ ತಪ್ಪ ಅಂತ ಹೇಳ್ತಾರೇನ, ನಮಸ್ಕಾರ ಮಾಡಿ ಹೋದ್ರು. ಅವ್ರು ಹಿಡ್ಕೊಂಡ್ ಬರುವಂತ ಮಂದಿ ದುಷ್ಟರು ಸದೇಕ ದಂಡವತ್ ನಮಸ್ಕಾರ ಹಾಕ್ತಾರಂತ ನೋಡ್ರಿ. ಸಂತರಿಗೆ ದುಷ್ಟ ಬಂದ್ರು ಸದೇಕ ಆಗ ಹೇಳಿಲ್ಲ ನಾನು, ಕಳ್ರು ತುಕೋಬ್ರನ ಕಳು ಮಾಡಾಕ್ ಹೋದ್ರು. ಏನ್ ಮಾಡಿರ ಅವ್ರು, ನಮ್ಮ ಗುರುಗಳು ಅದಾರಪ್ಪ ಕರ್ಕೊಂಬ ಅಂತೇಳಿ ಕಳಿಸಿ ಅವ್ರನ್ನ ಸನ್ಮಾನ ಮಾಡ್ಸಾಕ್ ಹಚ್ಚಿರು. ದುಷ್ಟರನ್ ಸದೇಕ ಸಂತರ ಸನ್ಮಾನ ಮಾಡ್ಸಾಕ್ ಹಚ್ತಾರ. ದುಷ್ಟರನ್ ಸದೇಕ ಸಂತರ ದರ್ಶನ ಕೊಡ್ತಾರ. ಯಾವ ರೂಪ ಬೇಕೋ ಆ ರೂಪ ನಮ್ಗೆ ತೋರಿಸ್ಕೊಡ್ತಾರ ನೋಡಿ. ತುಕೋಬ್ರ ಯಾರು ಪರಮಾತ್ಮನ ಸ್ವರೂಪನೇ ಇದ್ರು. ತುಕೋಬ್ರ ಸಾಮಾನ್ಯ ಇದ್ರಿಕಿಲ್ಲ. ಅದಕ್ಕೆ ನಾಮದೇವ್ರು ಯಾರಂತಾರಲ್ಲ, ಈ ಸಂತರ ಯಾದಕ್ ಬಂದಿದ್ರಪ್ಪ, ಉತ್ತರ ಪಂಥಿ ಸಂತ ಮಾತಾರು ಬೇಕಾದಂತ ದುಷ್ಟ ಇದ್ರು ಇವ್ರನ್ನ ಉದ್ಧಾರ ಮಾಡಾಕ ಅವತಾರ ಐತೆ ಅಂತ ಹೇಳ್ತಾರೆ. ಬ್ರಹ್ಮಮೂರ್ತಿ ಸಂತ ಜಗಿ ಅವತಾರಲ್ಲಿ ಉದ್ಧಾರ ಯಾಲಿ ದೀನಜನ ಉದ್ಧಾರ ಮಾಡಾಕ ಈ ಸಂತರ ಅವತಾರ ಐತೆ ಅಂತ ಹೇಳ್ತಾರೆ ನೋಡ್ರಿ. ಬೇಕಾದಂತ ದುರಾಚಾರ ಇರ್ಲಿ, ಅವ್ನ್ ದುಷ್ಟ ಇರ್ಲಿ, ಕಪಟಿ ಇರ್ಲಿ, ಸಂತ ಕೃಪಾ ಆತಪ್ಪ ಅಂದ್ರ ಏನಾಕತಿ ಉದ್ಧಾರ ಆಕತ್ ನೋಡ್ರಿ. ವಾಲೆಕುಳಿ ಸಾಮಾನ್ಯ ಪಾಪಿ ಇದ್ರಿಕಿಲ್ರಿ. ಸಂತರು ಹೋದ ಕುಳಿ ನೋಡ್ರಿ ಪಾಪ ತಾಪದ ಏ ತುಟಿ ಧನ್ಯಗೀಲಿ ಊಟ. ರಾಮಾಯಣ ಬರುವಂತ ಸಾಮರ್ಥ್ಯ ಬಂತ್ರಿ. ಏನ್ ಬಂತ್ರಿ, ಪರಮಾತ್ಮ ಚೈತ್ರ ಬರುವಂತ ಸಾಮಾನ್ಯ ಮತ್ತ ಅವ್ನು ಹೇಳಿದಂಗ ಪರಮಾತ್ಮ ನಡೆದ್ರಿ. ಅವನು ಗಿರಿ ದಾಟಿ ಹೋಗ್ಲಿಲ್ಲ ಪರಮಾತ್ಮ. ಏನು ನಡಿಬೇಕು ವಾಲ್ಮೀಕಿ ಬರ್ದಂಗನ ನಡೆದ್ರಿ. ಅಜಾಮೇಳ ಹೆಂಗಿತ್ರಿ, ವೇದೋಕ್ತ ಬ್ರಾಹ್ಮಣ ಇದ್ದವ, ದಿವಸ ನಿತ್ಯದಲ್ಲಿ ಪೂಜಾ ಮಾಡವ, ಏನ್ ಬೇಕಾದ ಪರಮಾತ್ಮನ ಸಲುವಾಗಿ ಅನೇಕ ನೋಡ್ರಿ ಸಾಧನ ಮಾಡಿದಂತಾವ. ಅಕಸ್ಮಾತ್ ಏನಾತಪ್ಪ ಅಂದ್ರ ವೇಷನ ಸಂಗತಿ ಮಾಡ್ಕೊಂಡ್ಬಿಟ್ಟ, ಕುಲದಿಂದ ಹೊರಗೆ ಹೋದ. ಆ ವೇಷ ಸಂಗತಿ ಮಾಡಿದ್ರೆ 10 ಮಕ್ಳು ನೋಡ್ರಿ, 7-8 ಮಕ್ಕಳದು. ಲಾಸ್ಟ್ ಮಗನ ಹೆಸರು ಏನಿಟ್ಟಿದ ನಾರಾಯಣ ಇಟ್ಟಿದ್ದ. ಏನಿಟ್ಟಿದ್ರೆ ನಾರಾಯಣ. ಅಕಸ್ಮಾತ್ ಏನಾತಪ್ಪ ಅಂದ್ರೆ ಅಂತಿನ ಕಾಲಕ್ಕೆ ಏನಾಯ್ತು, ನನ್ನ ನಾರಾಯಣ ನೋಡವ್ರು ಯಾರು, ವಯಸ್ಸು ಮುಗೀತ್ ನೋಡ್ರಿ, ಇನ್ನು ಮರಣ ಸನಿಯಕ್ ಬಂತು, ಇನ್ನು ನಾ ಹೊಕ್ಕೇನಿ, ನನ್ನ ನಾರಾಯಣ ನೋಡವ್ರು ಯಾರು, ಅವನು ಉಪಚಾರ ಮಾಡವ್ರು ಯಾರು ಅಂತೇಳಿ ನಾರಾಯಣ ಅನ್ಕೊಂತ ಪ್ರಾಣ ಬಿಟ್ಟ. ಶಿವದೂತರು ಇವ್ ನೋಡ್ರಿ, ವಿಷ್ಣು ದೂತರು ಬಂದ್ರು, ಯಮದೂತರು ಬಂದು ಚರ್ಚೆ ಮಾಡ್ತಾರ ನೋಡ್ರಿ. ಯಾರ ಅಲ್ರಿ ಇಷ್ಟೆಲ್ಲ ಪಾಪ ಮಾಡ್ಯಾನ ನೀವ, ಅದಕ್ಕೆ ನಾವು ಬಂದ ನೋಡ್ರಿ ಖಾತೆ ತೆಗದ್ ನೋಡ್ರಿ. ನೋಡಿದಕ್ಕೆ ನಿಮ್ಮ ಖಾತೆ ಪಾಪ ಇರಬಹುದಪ್ಪ, ಅವ್ನ್ ಬೇಕಾದಷ್ಟು ಪಾಪನೂ ಮಾಡಿರ್ಬಹುದು. ಆದ್ರೆ ಇಲ್ಲಿ ನಮ್ಮ ಪ್ರಭುನ ಹೆಸರು ತಗೊಂಡಾನಲ್ಲ, ನಮ್ಮ ಮಾಲಕರ ಹೆಸರು ತಗೊಂಡಲ್ಲ, ಅದಕ್ಕೆ ನಾವು ಬಂದೇವು. ನಾವು ಇವನು ಓಯಾರು ಅಲ್ರಿ, ಅವನ ಮಗನ ಹೆಸರು ಅದು. ಪ್ರಭು ಹೆಸರು ತಗೊಂಡಿಲ್ಲ, ಅವನ ಮಗನ ಹೆಸರು ನಾರಾಯಣ. ಅವನ ಮಗನ ಹೆಸರು ನಾರಾಯಣ. ಅವನ ಮಗನ ಹುಟ್ಟಕ್ಕಿಂತ ಮೊದಲ ನಾರಾಯಣನ ಅಂತ ನಾಮ ಇತ್ತಲ್ಲ ನೋಡ್ರಿ, ಇತ್ರಿ. ಮತ್ತ ಅವನ ಮಗನ ಹೆಸರು ಹೆಂಗಕ್ಕತ್ತು ಅಂತ ಕೇಳೋರು. ನಮ್ಮ ಮಾಲಕರ ಹೆಸರು ಅದಕ್ಕೆ ನಾವು ನಮ್ಮ ಮಾಲಕರ ಕಳ್ಸ್ಯಾರು, ನಾವ್ ಇವ್ನು ಹೋಗ್ಬೇಕು ನೋಡ್ರಿ. ಅಂತಿನ ಕಾಲಕ್ಕ ಬೇಕಾದಂತ ನೋಡ್ರಿ ದುರಾಚಾರಿ ಇದ್ರು ಸದೇಕ ಸಂತ ಕೃಪಾ ಆತಪ್ಪ ಅಂದ್ರ, ಒಮ್ಮೆ ನಾಮ ಮುಖದಿಂದ ಬಂತಪ್ಪ ಅಂದ್ರ ಅಂತಿನ ಕಾಲಕ್ಕೆ ಏನು ಇಚ್ಛಾಕತಿ ಆ ಇಚ್ಛಾ ಪ್ರಕಾರವಾಗಿ ನಮ್ಮ ಜನ್ಮ ಹಾಕಂತ ನೋಡ್ರಿ. ಅದಾಮೇಳ ಏನ್ ಮಾಡಿದ್ರಿ, ನಾಮಸ್ಮರಣೆ ಮಾಡಿದ. ಬರೀ ಒಮ್ಮೆ ಸಂಚಿತ ನಾಮ ಅದು ಪರಮಾತ್ಮನ ನಾಮಸ್ಮರಣೆ ಮಾಡ್ಬೇಕು ಅಂತ ಅನ್ನವಲ್ಲ, ತನ್ನ ಮಗನ ಹೆಸರು ತಗೊಂಡ ಏನ್ ನನ್ನ ನಾರಾಯಣ ಯಾರ ನೋಡ್ಬೇಕನ್ನುವಂಥದ್ದು ಬರೀ ಅಷ್ಟು ಇದನ್ನ ಮಾಡಿದಕ್ಕ ಪರಮಾತ್ಮನ ಬರಬೇಕಾತ್, ಪರಮಾತ್ಮ ವೈಕುಂಠ ಧಾಮಕ್ಕೆ ಒಯ್ಬೇಕಾತ್ ನೋಡ್ರಿ. ಯಾರನ್ನ ಅಜಾಮೇಳನ. ಹಿಂಗೇನಿತ್ತಲ್ಲ ನಾಮ ಪವಿತ್ರ ರೀ. ನಾಮ ತಾಂಗಲಿ
कपी कुळ उद्धरले मुक्त केले राक्षस ನಾಮದ ಬಲದಿಂದ ಕಪಿ ಕುಲಸದ ಉದ್ಧಾರ ಆಕೈತ್ರಿ ರಾಕ್ಷಸ ಮುಕ್ತರಾಕಾರ ಅದಕ್ಕೆ ನಾಮ ಅನ್ನುವಂಥದ್ದು ಬಹಳ ಪವಿತ್ರತೆ ನಾಮಸ್ಮರಣೆ ಮಾಡ್ರಪ್ಪ ಅಂತ ಹೇಳ್ತಾರ ಅದಕ್ಕೆ ಜ್ಞಾನೋಬ ಮಾವುಲಿ ತುಕಾರ ಜಯ ಜಯ ಜ್ಞಾನೋಬ ಮಾವುಲಿ ತುಕಾರ जय जय ज्ञानोबा माऊली तुकाराम जय जय ज्ञानोबा 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 माऊली तुकाराम नामदेवರ कोणी चरणोगी ಏನಂತಾರಪ್ಪ ಅಂದ್ರ अखंडित नाम त्यांची वास पाय निषिद्धिन्नी जाये संत संगती ಯಾಕೆ ಯಾರ ಮುಖದಲ್ಲಿ ಅಖಂಡ ಅನ್ನುವಂತ ನಾಮಸ್ಮರಣೆ ಇರ್ತೈತ್ಲಾ ಅವ್ರ ಸಂತ ಉದ್ಧಾರ ಮಾಡ್ತಾರ ಅಂತ ನೋಡ್ರಿ ಅಖಂಡಿತ ನಾಮ त्यांची ವಾಸ ಹೃದಯದಲ್ಲಿ ಯಾರು ಪರಮಾತ್ಮನ ನಾಮಸ್ಮರಣೆ ಇರ್ತೈತೋ ಸಂತರ ನಾಮಸ್ಮರಣೆ ಇರ್ತೈತೋ ಅವರಿಗೆ ಸಂತರ ಕೃಪಾ ಮಾಡ್ತಾರ ನೋಡ್ರಿ ಗುರುಗಳ ಕೃಪಾ ಮಾಡ್ತಾರ ನಾವು ನೋಡ್ರಿ ಪಂಢರಪುರ ಹೋಗ್ತಿರ್ತೇವಿ ಎಲ್ಲಾ ಕ್ಷೇತ್ರಗಳು ತಿರುಗಾಡ್ಕೊಂತ ಹೋಗ್ತಿರ್ತೇವಿ ಅಕಸ್ಮಾತ್ ನಾವು ಗುರುವಿನ ನೋಡ್ರಿ ಗುರುವಿನ ದರ್ಶನ ಮಾಡ್ಲಿಕ್ಕಂದ್ರ ಯಾವ ಕ್ಷೇತ್ರಕ್ಕೆ ಹೋಗಿ ಈ ಎಲ್ಲಾ ವ್ಯರ್ಥ ಅಂತ ಹೇಳ್ತಾರ ನೋಡಿ ಮಹಾತ್ಮರು ಬೇಕಾದಲ್ಲಿ ಹೋಗ್ರಿ ನೀವು ನಾ ಈ ವರ್ಷ ಕಾರ್ತಿಕವಾರಿ ಹೋಗಿದ್ನಿ ಐಶ್ವರ್ಯ ದರ್ಶನ ಮಾಡ್ಕೊಂಡಿ ಒಮ್ಮೆ ಜರ್ಗರ್ ಗುರುಗಳ ದರ್ಶನ ಮಾಡ್ಲಿಕ್ ನೀ ಐಶ್ವರ್ಯ ದರ್ಶನ ಮಾಡಿದ್ ವ್ಯರ್ಥ ಪರಮಾತ್ಮ ನಿಮ್ ಕಡೆ ನೋಡೋದಿಲ್ಲ ಪರಮಾತ್ಮ ಏನೈತ್ಲ ಬಂದಾರಿ ನಡ್ರಿ ಅಂತ ಹೇಳ್ತಾನ ಪರಮಾತ್ಮ ಅಷ್ಟ ಆಗಿಂದಾಗ ಒಂದ್ ಪಚ್ಚರಣ ಕೊಡ್ತಾನೋ ನಡ್ರಿಪ್ಪ ಅಂತ ಹೇಳ್ತಾರ ಅಲ್ಲಿ ಇಳಿಸ್ಕೊಡ್ತಾರೇನ್ರಿ ನಾವು ಹಂಗ ಬಗ್ಗೆ ದರ್ಶನ ಮಾಡ್ಕೊಡ್ದಾನ ನಮ್ಗೆ ಹೇಳ ಹೋಗಿತಾರ ಪರಮಾತ್ಮ ಸಿಗ್ತಾನೇನ ಸಿಗೋದಲ್ರಿ ಸಂತ್ರ ಮಾತ್ರ ಸಿಗ್ತಾರ ಯಾರ ರೂಪದಿಂದ ಮನುಷ್ಯರ ರೂಪದಿಂದ ಸಂತ ಸಿಗ್ತಾರ ಗುರುವಿನ ರೂಪದಿಂದ ಸಂತ ಸಿಗ್ತಾರ ನೋಡ್ರಿ ಹೋಗಿ ಮಾಡೋನು ಚಂದ್ರಭಾಗ ಸ್ನಾನ ಅಲ್ಲಿ ಕೋಟಿ ತೀರ್ಥದ ಸ್ನಾನ ತಗೋ ಪುಂಡಲೀಕನ ಭೇಟಿ ಪೂರ್ವಜೆ ವೈದ್ಯತಿ ವೈಕುಂಠಿ ಚಂದ್ರಭಾಗ ಸ್ನಾನ ಮಾಡ್ಬೇಕ್ರಿ ಪುಂಡಿಕರಾಯನ ದರ್ಶನ ಮಾಡ್ಕೋಬೇಕು ಗುರುವಿನ ದರ್ಶನ ಮಾಡ್ಕೋಬೇಕು ಸಂಪ್ರದಾಯ ಕಾಕೋಬೇಕು ಅವಾಗ ಏನೈತಿ ಉಪಕಾರ ನೋಡ್ರಿ ಸಂತರ ನಮ್ಮನ್ನ ಕೃಪಾರ ಮಾಡ್ತಾರ ಸಂತರ ನಮ್ಮನ್ನ ಕೃಪಾ ಮಾಡ್ತಾರ ಆ ರೀತಿನತ್ಲ ಅಖಂಡಿತ ನಾಮ ಸಪಾಯಿ ನಿಚಿದಿನಿ ಜಾಯೇ ಸಂತ ಬ್ರಹ್ಮಾದಿ ಕಥಾತಿ ವಂದಿ ಪಾಯೇ ವನಿ ನಾಮ ಗೀತಾವದನಿ ದೋಸದಾತಿ ಅನ್ರಿ ಏನಂತಿ अखंडित नाम त्यांचा वास अखंडित नाम जय ब्रह्मादि कदाति ब्रह्मादि कदाति वंदिताय